ನಮಗೆ ಬಂದಿರುವಂಥ ಯಶಸ್ಸು ಅಥವಾ ದುಡ್ಡು ಅಥವಾ ರೂಪನೋ ಅಥವಾ ಇನ್ನೊಂದು ಅದು ನಮ್ಮನ್ನು ಒಂದು ಭ್ರಮೆಯ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ನಾವು ಅವಾಗ ತಪ್ಪುಗಳು ಮಾಡೋಕ್ಕೆ ಸಾಧ್ಯ ಇರುತ್ತೆ. ಮೇಲೆ ಎದ್ದು ನಿಂತಿದ್ದೆಲ್ಲ ಇದೆಯಲ್ಲ ಅವೆಲ್ಲ ಬೀಳಲೇಬೇಕು ಒಂದಿನ. ಯಾವುದೆಲ್ಲ ಸೇರುತ್ತೋ ಅದೆಲ್ಲ ಬೇರೆಯಾಗಲೇಬೇಕು ಅಂತ. ಒಂದಾಗಿದೆ ಅಂದರೆ ಇದರ ಮುಕ್ತಾಯ ಎಲ್ಲಿ ಅಂತ ಕೇಳಿದರೆ ಬೇರೆಯಾಗುವುದರಲ್ಲಿ ಅಂತ. ಅವನು ವೀರನೋ ಶೂರನೋ, ಅವನು ಹೆದರು ಪುಕ್ಕಲನೋ ಹೇಡಿಯೋ, ಇದೆಲ್ಲ ಯಮನಿಗೆ ಸಂಬಂಧ ಇಲ್ಲ ಅಂತ. ದುಡ್ಡು ಬಂದ ತಕ್ಷಣ ಚೇಂಜ್ ಆಗ್ತಾರೆ ವ್ಯಕ್ತಿಗಳು. ಅಂದರೆ ನಿಮ್ಮ ಅಳತೆಗೆ ಮೀರಿದ ದುಡ್ಡು ನಿಮ್ಮಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಅಂದ ತಕ್ಷಣ ಮುಖ್ಯಮಂತ್ರಿ ಆಗ್ಬೇಕೇನ್ರಿ ನಾನು. ಕಾಲ ಅಂತ ಇದೆಯಲ್ಲ, ಅದಕ್ಕೆ ಯಾರ ಮೇಲೂ ಪ್ರೀತಿ ಇಲ್ಲ ಕಾಲಕ್ಕೆ. ಹಾಗಂತ ಅದಕ್ಕೆ ಯಾರ ಮೇಲೂ ದ್ವೇಷವೂ ಇಲ್ಲ ಕಾಲಕ್ಕೆ. ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಹಾಗಿದ್ರೆ ಅದು ಪಕ್ಷಪಾತವಿಲ್ಲದೆ ಒಂದು ಮಧ್ಯಸ್ಥನಾಗಿ ನಿಂತ್ಕೊಳ್ಳುತ್ತಾ ಅಂದರೆ ಅದು ಮಧ್ಯಸ್ಥವೂ ಅಲ್ಲ. ಅದು ಇರೋದೇ ಹಾಗೆ. ಅದು ಏನು ಮಾಡುತ್ತೆ ಅಂದರೆ ಅದು ಎಲ್ಲವನ್ನು ನುಂಗಿ ಹಾಕತ್ತೆ. ಹಾಗಂತ ಅದಕ್ಕೆ ದ್ವೇಷವೂ ಇಲ್ಲ, ಅದಕ್ಕೆ ಪ್ರೀತಿಯೂ ಇಲ್ಲ. ಉಪೇಂದ್ರ ಅವರು ಹೇಳಿದಾರಲ್ಲ, ಎಲ್ಲರ ಕಾಲು ಎಳಿತೈತೆ ಕಾಲ ಅಂತ. ಹೌದು. ಮಲಗಿದಾಗ ನನ್ನ ಹಾಸಿಗೆ ಇಷ್ಟು ಉದ್ದ ಇದೆ, ಈಗ ಅದನ್ನ ದೊಡ್ಡ ಮಾಡ್ಕೊಳಕ್ಕೆ ಆಗೋಲ್ಲ. ನಾಳೆ ಬೆಳಗ್ಗೆನ ತನಕ ಈ ಹಾಸಿಗೆ ಇರು ಅಷ್ಟೇ, ನೀನು ಏನು ಮಾಡೋಂಗಿಲ್ಲ. ಬೆಳಗ್ಗೆ ಎದ್ದ ಮೇಲೆ ನಿನ್ನ ಅಳತೆಗೆ ಬೇಕಾದ ಹಾಸಿಗೆ ಮಾಡಿಸ್ಕೊ. ದುಃಖಕ್ಕೆ ಔಷಧ ಏನು? ದುಃಖ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವಿದ್ದೀವಿ ಈಗ ಶೋಕ ಪರ್ವದಲ್ಲಿ. ಯುದ್ಧ ಮುಗಿದ ನಂತರದ ಪರ್ವ, ಅದು ಶೋಕ ಪರ್ವನೇ ಆಗಿರುತ್ತೆ. ಸೊ ಈ ಮಹಾಭಾರತ ಯುದ್ಧದ ನಂತರ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ನಾವು ಕಳೆದ ಸಂಚಿಕೆಯಲ್ಲಿ ಸಂಜಯ್ ಮಾತಾಡಿದ್ದನ್ನು ಕೇಳಿದ್ವಿ. ಸಂಜಯ್ ಮುಂಚೆ ಕೂಡ ಮಾತಾಡಿದ್ದನ್ನು ನೋಡಿದ್ವಿ. ಬಟ್ ನಿನ್ನೆಯ ಮಾತುಗಳು ಅತ್ಯಂತ ಆಳವಾದ ತಾತ್ವಿಕತೆ, ಒಂದು ಸಮಾಧಾನ ಮಾಡುವಂಥದ್ದು ಮತ್ತು ಲಾಜಿಕಲ್ ಆಗಿತ್ತು. ಅದರಲ್ಲಿ ಒಂದು ಲಾಜಿಕ್ ನಾನು ಇನ್ನೊಂದು ಸಲ ಹೇಳೋದಾದರೆ, ಧೃತರಾಷ್ಟ್ರನಿಗೆ ಹೇಳಿ ಪಶ್ಚಾತ್ತಾಪ ಪಡು, ದುಃಖ ಪಡಬೇಡ, ದುಃಖದಿಂದ ಹೊರಗಡೆ ಬಾ ಅಂತನೋ ಮಾತಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಆ ಮಾತು. ಆ ಥರ ಹತ್ತಾರು ಮಾತುಗಳನ್ನ ಸಂಜಯ್ ಹೇಳಿದ್ದನ್ನು ಕೇಳಿದ್ವಿ. ಸರ್, ಈಗ ಸಂಜಯ್ ಅಷ್ಟು ಹೇಳಿದ ಮೇಲೂ ಧೃತರಾಷ್ಟ್ರ ಸುಧಾರಿಸಿಕೊಂಡಿರೋಲ್ಲ. ಹಾಗೇ ಇರೋದನ್ನು ಕಂಡಾಗ ವಿದುರ ಮಾತಾಡ್ತಾನೆ. ಉತ್ತಿಷ್ಠ ರಾಜನ್ ಕಿಂ ಶೇಷೆ, ಯಾಕೆ ಮಲಗಿದೆಯಾ, ಮೇಲೆ ಹೇಳು ಅಂತ ಹೇಳ್ತಾನೆ ವಿದುರ. ಅಂದರೆ ಧೃತರಾಷ್ಟ್ರ ಮಲ್ಕೊಂಡೇ ಇದ್ದು ಆ ಥರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮೌನವಾಗಿದ್ದ ಅಂತ ಬಂತಲ್ಲ ಈಗ ಸಂಜಯ ಮಾತಾಡೋಕ್ಕಿಂತ ಮೊದಲು. ಅಂದರೆ ಯೋಚನೆಯಲ್ಲಿ ಮುಳುಗಿ ಸುಮ್ಮನೆ ಇದ್ದುಬಿಟ್ಟಿದ್ದ ಅಂತ. ಆಗ ಸಂಜಯ ಮಾತಾಡಿಸ್ತಾ ಇದ್ದಿದ್ದು. ಯಾರೇ ಆದ್ರೂ ಈಗ ಗೋಳಾಡಿದರೆ ಹತ್ತಿರ ಒಂದು ಸಮಸ್ಯೆ ಅಲ್ಲ, ಇಂಥ ಹೊತ್ತಲ್ಲಿ ಅವರು ಮೌನಿ ಆಗಿಬಿಟ್ರೆ ಅದು ಹೆಚ್ಚು ಭಯಂಕರ. ಹಾಗಾಗಿ ಅವನು ಹಾಗೇ ಇದ್ದಿದ್ದರಿಂದಾಗಿ ಈಗ ಮತ್ತೆ ವಿದುರ ಮಾತನಾಡಿಸ್ತಾನೆ. ಉತ್ತಿಷ್ಠ ರಾಜನ್ ಕಿಂ ಶೇಷೆ, ಯಾಕೆ ಮಲಗಿದ್ದಿ, ಮೇಲೆ ಹೇಳು. ಅವನು ಧಾರಯಾತ್ಮಾನಮಾತ್ಮನ ಅಂತ ಮೊದಲಿಗೆ ವಿದುರ ಹೇಳ್ತಾನೆ. ಅಂದರೆ ನಿನ್ನನ್ನೇ ನೀನು ಸಂಭಾಳಿಸಿಕೊಳ್ಬೇಕು ಅಂತ. ಇದನ್ನು ಸಂಜಯನೂ ಹೇಳಿದ್ದ. ಹೊರಗಡೆಯಿಂದ ಹೇಳಬಹುದು ಅಷ್ಟೇ, ಆದರೆ ಅವರೇ ಅವರನ್ನು ಮೇಲೆತ್ಕೊಳ್ಬೇಕಾಗತ್ತಲ್ಲ ಅಂಥ ಹೊತ್ತಿನಲ್ಲಿ. ಸ್ಥಿರಜಂಗಮ ಮರ್ತ್ಯಾನಾಂ ಸರ್ವೇಷಾಮೇಷ ನಿರ್ಣಯ, ಎಲ್ಲರ ಬದುಕು ಹೀಗೆ ಅಂತ ಒಂದು ಮಾತಾಡ್ತಾನೆ. ಸ್ಥಿರ ಜಂಗಮ ಮರ್ತ್ಯ ಅಂತ. ಸ್ಥಿರ ಅಂದರೆ ಸ್ಥಾವರ ಜಂಗಮ ಅಂತ. ಸ್ಥಾವರ ಜಂಗಮಗಳೆಲ್ಲವೂ ಅಳಿತವೆ ಅಂತ. ನಾವೀಗ ಸ್ಥಾವರ ಅಂತ ಯಾವುದನ್ನು ಅಂದ್ಕೊಳ್ತೇವೋ ಅದು ಒಂದು ದಿವಸ ಅಳಿಲೇಬೇಕು ಅಂತ. ಹಾಗಾಗಿ ಎಲ್ಲವೂ ಇರೋದು ಹೀಗೇನೆ ಅಂತ ಅದನ್ನು ಹೇಳ್ತಾ ಅವನು ಬಹಳ ಇದರ ಮಾತು ಹೇಳ್ತಾನೆ. ಇದು ಬಹಳ ಮಹಾಭಾರತದ ಬಹಳ ಮುಖ್ಯವಾದ ಮಾತು. ಇದು ರಾಮಾಯಣದಲ್ಲಿ ಬಂದಿದೆ. ರಾಮಾಯಣದನ್ನೇ ಮಹಾಭಾರತವೂ ಹೇಳುತ್ತೆ. ಸರ್ವೇಕ್ಷಯಾಂತ ನಿಚಯ ಪತನಾಂತ ಸಮಚ್ಛ್ರಯ ಸಂಯೋಗ ವಿಪ್ರಯೋಗಾಂತಹ ಮರಣಾಂತಂಚ ಜೀವಿತಂ ಅಂತ ರಾಮನ ಮಾತಲ್ಲಿ. ಇಲ್ಲಿ ಮಹಾಭಾರತದಲ್ಲಿ ಹಲವು ಸಲ ಇದರ ಉಲ್ಲೇಖ ಆಗಿದೆ. ರಾಮಾಯಣದಲ್ಲಿ ರಾಮ ಹೇಳಿದ ಮಾತಾಗಿದೆ. ಹಾಂ, ಹೌದು. ಇಲ್ಲಿ ತುಂಬ ಸಲ ಉಲ್ಲೇಖ ಆಗಿದೆ. ಸರ್ವೇಕ್ಷಯ ಅಂತ ನಿಶ್ಚಯ, ಎಲ್ಲವೂ ಕೂಡ ಕ್ಷಯ ಆಗತ್ತೆ ಅಂತ, ಎಲ್ಲವೂ ನಾಶ ಆಗತ್ತೆ. ಪತನಾಂತ ಸಮಚ್ಛ್ರಯ, ಮೇಲೆ ಎದ್ದು ನಿಂತಿದ್ದೆಲ್ಲ ಇದೆಯಲ್ಲ ಅವೆಲ್ಲ ಬೀಳಲೇಬೇಕು ಒಂದಿನ ಅಂತ. ಅದು ಯಾವುದೇ ಇದ್ದರೂ ಕೂಡ ಎದ್ದು ನಿಂತಿದ್ದೆಲ್ಲವೂ ಬೀಳಲೇಬೇಕು. ಸಂಯೋಗ ವಿಪ್ರಯೋಗ ಅಂತಹ ಯಾವುದೆಲ್ಲ ಸೇರುತ್ತೋ ಅದೆಲ್ಲ ಬೇರೆಯಾಗಲೇಬೇಕು ಅಂತ. ಅಂದರೆ ಎರಡು ಮನುಷ್ಯರು ಸೇರಿದ್ದಾರೆ ಅಂದರೆ, ಜೊತೆಯಾದರು ಅಂದರೆ ಅವರು ಬೇರೆಯಾಗಲೇಬೇಕಾಗತ್ತೆ ಅಂತ. ಅಂದರೆ ಒಂದು ಮಗು ಹುಟ್ಟಿತು ಅಂದರೆ ತಂದೆ ಮಗು, ತಾಯಿ ಮಗು, ಅಥವಾ ಮಗುವಿನ ಜೊತೆಗೆ ಎಷ್ಟು ಜನರ ಸಂಬಂಧಗಳು ಹುಟ್ಕೊಳುತ್ತಲ್ಲ. ಕಾಲ ಕಳೆದಂತೆ ಅದು ಈ ಸಂಯೋಗ ಆಯಿತು,
ಈ ಸಂಯೋಗ ವಿಯೋಗ ಆಗೇ ಆಗತ್ತೆ ಅಂತ. ಆ ಮಗುವಿನ ಜೊತೆಗೆ ಯಾರೆಲ್ಲ ಇದ್ರೋ ಅದು ಬೆಳೀತಾ ಬೆಳೀತಾ ಒಂದು ದಿವಸ ಅವರೆಲ್ಲ ಕಳಚ್ಕೊಳ್ತಾ ಹೋಗ್ತಾರೆ. ಹಾಗೆ ಬದುಕಿನಲ್ಲೂ ಮುಂದೆ ಯಾರೆಲ್ಲ ಬಂದು ಸೇರ್ಕೊಳ್ತಾರೋ ಸೇರ್ಕೊಂಡವರೆಲ್ಲ ಬೇರೆ ಆಗ್ತಾರೆ ಅಂತ. ಹಾಗಾಗಿ ಸಂಯೋಗ ವಿಪ್ರಯೋಗಾಂತಹ ಅಂದರೆ ಒಂದಾಗಿದೆ ಅಂದರೆ ಇದರ ಮುಕ್ತಾಯ ಎಲ್ಲಿ ಅಂತ ಕೇಳಿದರೆ ಬೇರೆಯಾಗುವುದರಲ್ಲಿ ಅಂತ. ಅದರ ಅಂತ್ಯ ಎಲ್ಲಿ, ಇದರ ಕೊನೆ ಯಾವುದು ಅಂದರೆ ಬೇರೆ ಆಗೋದ್ರಲ್ಲೇ ಮುಕ್ತಾಯ ಆಗತ್ತೆ ಅಂತ. ಅಂದರೆ ಇಷ್ಟು ಎಚ್ಚರಿಕೆ ನಮಗೆ ಬೇಕಾಗತ್ತೆ ಅಂತ. ಈಗ ಕೂಡಿಕೊಂಡಿದೆ ಅಂತ ಅಂದರೆ ಅದು ಬಿಟ್ಟು ಹೋಗುತ್ತೆ ಅಂತ ಕೂಡಿಕೊಂಡ ಕ್ಷಣದಿಂದ ಗೊತ್ತಿರಬೇಕು. ಹಾಗೆಯೇ ಪತನಾಂತ ಸಮುಚ್ಛಯ, ಈಗ ಎದ್ದು ನಿಂತಿದೆ ಯಾವುದೋ ಒಂದು ಬೆಳೆದಿದೆ ಅಂತ ಅಂದರೆ ಒಂದು ಮರನೋ ಅದೊಂದು ಸಂಸ್ಥೆನೋ ಒಂದು ವ್ಯಕ್ತಿಯ ಯಶಸ್ಸು ಕೀರ್ತಿನೋ ಅದು ಏನೇ ಇರಲಿ ಅದು ಬೆಳೆದು ನಿಂತಿದೆ ಅಂತ ಅಂದರೆ ಮೇಲೆ ಬಂದಿದೆ. ಅದರ ಕೊನೆಯಲ್ಲಿ ಅದು ಮುಕ್ತಾಯ ಆಗೋದಲ್ಲಿ ಪತನಾಂತಹ, ಅದು ಬೀಳುವುದರಲ್ಲೇ ಅದರ ಮುಕ್ತಾಯ. ಹಾಗೆ ಯಾವುದೆಲ್ಲ ಇದೆಯೋ ಅದೆಲ್ಲದು ಅದರ ಮುಕ್ತಾಯ ಎಲ್ಲಿ ಅಂದರೆ ಕ್ಷಯಾಂತಹ, ಅದರ ಅಂತ್ಯ ಅದು ಇಲ್ಲವಾಗುವುದರಲ್ಲಿ. ಹಾಗೆಯೇ ಮರಣಾಂತಂ ಹಿ ಜೀವಿತಂ, ಬದುಕು ಮಾಡೋದಕ್ಕೆ ಆರಂಭ ಮಾಡಿದ್ದೀವಿ, ಜೀವಂತವಾಗಿದ್ದೀವಿ ಅಂತ ಅಂದರೆ ಜೀವಂತಿಕೆಯ ಕೊನೆ ಏನು ಅಂದರೆ ಸಾವು ಅಂತ. ಮರಣಾಂತಂ, ಜೀವಂತಿಕೆಯ ಕೊನೆಯಲ್ಲಿ ಅದು ಸಾವಿನೊಂದಿಗೆ ಮುಕ್ತಾಯ ಆಗತ್ತೆ, ಇದು ಸತ್ಯ ಅಂತ. ಹಾಗಾಗಿ ಈ ಮಾತನ್ನು ರಾಮಾಯಣ ಮಹಾಭಾರತಗಳೆರಡೂ ಉಲ್ಲೇಖಿಸ್ತವೆ. ಮಹಾಭಾರತದಲ್ಲಿ 4-6 ಕಡೆ ನನಗೆ ಸಿಕ್ಕಿದೆ ಈ ಮಾತುಗಳು, ಬೇರೆ ಬೇರೆ ಆಡೋದು ಇದು. ಸರ್, ಇದಕ್ಕಿಂತ ಮುಂಚೆ ಒಂದು ಬಂತಲ್ಲ ಸರ್, ಸ್ಥಿರ ಮತ್ತು ಜಂಗಮ ಅಂದರೆ ನಮ್ಮ ವಚನಗಳು ಬರುತ್ತಲ್ಲ, ಸ್ಥಾವರ ಕಳಿ ಉಂಟು ಗಂಗಮ ಕಳಿ. ಅಲ್ಲಿ ವಚನಗಳಲ್ಲಿ ಸ್ಥಾವರ ಜಂಗಮ ಅನ್ನುವಾಗ ಅವರು ಸ್ಥಾವರ ಅಂತ ಬಳಸೋದು ಇದಕ್ಕೆ ಭಗವಂತನಿಗೆ ಬಳಸ್ತಾರೆ, ಶಿವನಿಗೆ ಬಳಸ್ತಾರೆ ಅವರು. ಓಕೆ. ಅಲ್ಲ, ಜಂಗಮ ಅನ್ನೋದು ಅಂದ್ರೆ ಸ್ಥಾವರ ಅಂದ್ರೆ ಯಾವುದು ಕಟ್ಟಿಯ ನೆಲೆ ನಿಂತಿದೆಯೋ ಅದು ಅಳಿವಿದೆ, ಯಾವುದು ಜಂಗಮ ಇದೆಯೋ ಅಂದ್ರೆ ಯಾವುದು ಚಲನಶೀಲವೋ ಅದು ಅಳಿವಿಲ್ಲ ಅಂತ. ಅಲ್ಲಿ ಚಲನಶೀಲ ಅಂತಂದಾಗ ಅದು ಶಿವನನ್ನೇ ಹೇಳಬೇಕು. ಕೊನೆಗೂ ನಾವು ಏನನ್ನ ನಿರ್ಮಿಸ್ತೀವೋ ಅದೆಲ್ಲ ಹೋಗತ್ತೆ ಅಂತ ಅಲ್ಲಿರೋದು. ಇಲ್ಲಿ ಸ್ಥಿರ ಜಂಗಮ ಎರಡನ್ನೂ ಹೇಳ್ತಾನೆ. ಇಲ್ಲಿ ಹೇಳುವಾಗ ಸೃಷ್ಟಿಯಲ್ಲಿರೋದಕ್ಕೆ ಸಂಬಂಧಪಟ್ಟಂತೆ ಹೇಳೋದು, ಅವನು ಎಲ್ಲದೂ ಹೋಗುತ್ತೆ ಅಂತ. ಚಲನಶೀಲವಾದದ್ದು ಕೂಡ ಉಳ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ಅಂದ್ರೆ ಅದಕ್ಕೆ ವಿರುದ್ಧವಾದದ್ದಲ್ಲ, ಅದು ಬೇರೆ ಇದರಲ್ಲಿ ಹೇಳಿರೋದು. ಆ ಶಬ್ದಗಳನ್ನು ಬೇರೆ ಅರ್ಥದಲ್ಲಿ ವಚನಕಾರರು ಬಳಸಿದ್ದಾರೆ. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ. ಇಲ್ಲಿ ಬೇರೆ ತರಹದಲ್ಲಿ ಇವೆಲ್ಲವೂ ಕೊನೆಯಾಗುತ್ತವೆ ಅಂತ. ಅದಕ್ಕೆ ಒಂದು ಕೆಳಗಡೆಯ ವಿವರಣೆ ಕೊಟ್ಟಿದ್ದು. ಯಾವುದೇ ಇರಲಿ, ಒಂದು ಭಾವ ಇರಲಿ, ಒಂದು ಅಂದರೆ ಇಂಥವೆಲ್ಲವೂ ಅಂತ ಜಗತ್ತಿನಲ್ಲಿ ಇರುವ ಎಲ್ಲವೂ. ಯಾರೋ ಇಬ್ಬರ ನಡುವೆ ಒಂದು ಭಾವ ಇರುತ್ತೆ ಅಂದರೆ ಅದು ಶಾಶ್ವತ ಅಂದ್ರೆ ಅಲ್ಲ, ಅದು ಇಲ್ಲವಾಗಿಯೇ ಮುಕ್ತಾಯವಾಗಬೇಕು ಅಂತ. ಯಾವುದೆಲ್ಲ ಇದೆಯೋ ಅದು ಕೊನೆಯಾಗುವಾಗ ಇಲ್ಲವಾಗಿರುತ್ತೆ ಅಂತಲೇ. ಯಾವುದೆಲ್ಲ ಇರಲಿಲ್ವೋ ಅದು ಬಂದಿದೆ ಅಂದರೆ ಅದು ಹೋಗುತ್ತೆ ಅಂತಲೇ ಅರ್ಥ. ಹೌದು, ಅದು ಬರುತ್ತೆ, ಆ ಮಾತು ಮುಂದೆ ಬರುತ್ತೆ. ಯದಾ ಶೂರಂಚ ಭೀರುಂಚ ಯಮಃ ಕರ್ಷತಿ ಭಾರತ ತತ್ಕಿಂ ನ ಯೋತ್ಸ್ಯಂತಿ ಹಿತೆ ಕ್ಷತ್ರಿಯರ್ಷಭ. ಯಮ ಯಾರನ್ನು ಬಿಡ್ತಾನೆ ಅಂತ ಕೇಳ್ತಾನೆ ವಿದುರ. ಅವನು ವೀರನೋ ಶೂರನೋ, ಅವನು ಹೆದರು ಪುಕ್ಕಲನೋ ಹೇಡಿಯೋ, ಇದೆಲ್ಲ ಯಮನಿಗೆ ಸಂಬಂಧ ಇಲ್ಲ ಅಂತ. ಅವನು ಎಲ್ಲದಕ್ಕೂ ಹೆದರಿಕೊಳ್ಳುವ ವ್ಯಕ್ತಿಗೂ ಸಾವು ಕೊಡ್ತಾನೆ, ಮತ್ತು ಅತ್ಯಂತ ಶೂರಧೀರ ಪರಾಕ್ರಮೆಯಾದವನಿಗೂ ಅವನು ಸಾವು ಕೊಡ್ತಾನೆ. ವ್ಯತ್ಯಾಸ ಇಲ್ಲ ಅದರಲ್ಲಿ ಅಂತ. ಅಯುಧ್ಯಮಾನೋ ಮ್ರಿಯತೆ ಯುಧ್ಯಮಾನಶ್ಚ ಜೀವತಿ ಕಾಲಂ ಪ್ರಾಪ್ಯ ಮಹಾರಾಜ ನ ಅತಿವರ್ತತೆ. ಈಗ ಯುದ್ಧ ಆಯಿತು, ಯುದ್ಧದಿಂದ ಸಾವಾಯಿತು ಅನ್ನೋ ಚಿಂತೆ ಇದೆಯಲ್ಲ, ಅದನ್ನು ಇಟ್ಟುಕೊಂಡು ವಿದುರ ಮಾತಾಡ್ತಾನೆ. ಯುದ್ಧ ಮಾಡದೇ ಇರೋನು ಕೂಡ ಸಾಯ್ತಾನೆ. ಯುದ್ಧ ಆಗಲಿಲ್ಲ ಅಂದರೆ ಬದುಕಿರ್ತಾ ಇದ್ರು, ಶಾಶ್ವತ ಅಂತ ಯಾರು ಹೇಳಿದ್ರು? ಯುದ್ಧಮಾನಶ್ಚ ಜೀವತಿ, ಯುದ್ಧ ಮಾಡ್ತಾ ಇರುವವನು ಕೂಡ ಬದುಕ್ಬೋದು, ಯುದ್ಧದಲ್ಲಿದ್ದವನು ಬದುಕಿ ಬರಬಹುದು, ಯುದ್ಧ ಮಾಡದೇ ಇರುವವನು ಸಾಯಬಹುದು. ಹಾಗಾಗಿ ಕಾಲ ಅನ್ನೋದು ಬಂದರೆ ಕಾಲಂ ಪ್ರಾಪ್ಯ ಮಹಾರಾಜ ನ ಕಶ್ಚಿದತಿ ಬರ್ತದೆ. ಸಮಯ ಬಂತು ಅಂತ ಆದಮೇಲೆ ಯಾರೂ ಉಳ್ಕೊಳ್ಳಲ್ಲ. ಅವನು ಇವನು ಏನು ಮಾಡಿಕೊಂಡ ಅನ್ನೋದು ವಿಷಯ ಅಲ್ಲ. ನಚಾಪ್ಯೇತಾನ್ ಹತಾನ್ ಯುದ್ಧೇ ರಾಜನ್ ಶೋಚಿತು ಮರಹಸಿ ಪ್ರಮಾಣಂ ಯದಿ ಶಾಸ್ತ್ರಾಣಿ ಗತಾಸ್ತೆ ಪರಮಾಂ ಗತಿಂ. ಇನ್ನು ಯುದ್ಧದಲ್ಲಿ ಸತ್ತವರ ಬಗ್ಗೆ ನೀನು ಯೋಚಿಸ್ತಾ ಇದ್ದೆ, ಯುದ್ಧದಲ್ಲಿ ಸತ್ತವರ ಬಗ್ಗೆ ಚಿಂತೆ ಮಾಡಬಾರದು ಅಂತ ಹೇಳ್ತಾನೆ. ಹಾಗೇ ಸತ್ತರು ಅಂತ ಅಂದಾಗ ಸ್ವಲ್ಪವಾದರೂ ಚಿಂತೆ ಮಾಡ್ಬೋದೇನೋ, ಯುದ್ಧದಲ್ಲಿ ಸತ್ತವರ ಕುರಿತು ಚಿಂತೆ ಮಾಡಬಾರದು. ಯಾಕೆ ಅಂದರೆ ಶಾಸ್ತ್ರಗಳು ಪ್ರಮಾಣ ಅಂತ ಆದರೆ ಅವರನ್ನು ಒಪ್ಪಿಕೊಳ್ಳುತ್ತಿ ಅಂತ ಆದರೆ ಯುದ್ಧದಲ್ಲಿ ಸತ್ತವರಿಗೆ ಪರಮಗತಿ ಸಿಕ್ಕಿದೆ ಅಂತ, ಉನ್ನತವಾದ ಗತಿ ಸಿಕ್ಕಿದೆ ಅವರಿಗೆ. ಅಂದರೆ ಈಗ ಇದ್ದದ್ದಕ್ಕಿಂತ ಅವರ ಬದುಕು ಇನ್ನಷ್ಟು ಉತ್ತಮಗೊಂಡಿದೆ. ಹಾಗಾಗಿ ಅವರ ಬದುಕು ಉತ್ತಮಗೊಂಡಿದೆ ಅಂತ ಅಂದಾಗ ಚಿಂತೆ ಮಾಡುವ ವಿಷಯ ಇಲ್ಲ ಅದರಲ್ಲಿ ಅಂತ.
ಸತ್ತವರು ಏನಾದರೂ ಅಂತ ಚಿಂತೆ ಮಾಡಬೇಕು, ಸತ್ತ ಮೇಲೆ ಏನಾಯಿತು ಅಂತ. ಆದರೆ ಶಾಸ್ತ್ರಗಳು ಹೇಳುತ್ತವೆ ಯುದ್ಧದಲ್ಲಿ ಸತ್ತವನಿಗೆ ಪುಣ್ಯಲೋಕ ಅಂತ, ಹಾಗಾಗಿ ಚಿಂತೆ ಮಾಡಬೇಕಿಲ್ಲ. ಸತ್ತವರೆಲ್ಲರೂ ಸಾಮಾನ್ಯರೇನೂ ಆಗಿರಲಿಲ್ಲ. ಸರ್ವೇ ಸ್ವಾಧ್ಯಾಯವಂತೋ ಹಿ ಸರ್ವೇ ಚ ಚರಿತೌ ವ್ರತಾಃ ಸರ್ವೇ ಚಾಭಿಮುಖಾಃ ಕ್ಷೀಣಾಃ ತತ್ರ ಕಾ ಪರಿದೇವನ. ಇಲ್ಲಿ ಯುದ್ಧದಲ್ಲಿ ಸತ್ತು ಯಾರ ಬಗ್ಗೆ ಎಲ್ಲ ನೀನು ದುಃಖ ಪಡ್ತಾ ಇದೆಯೋ ಇವರೆಲ್ಲ ವಿದ್ಯಾಧ್ಯಯನ ಮಾಡಿದವರು, ವಿದ್ಯೆಗಳನ್ನು ಪಡೆದುಕೊಂಡವರು, ಆಮೇಲೆ ಬೇರೆ ಬೇರೆ ವ್ರತಾದಿಗಳನ್ನು ಮಾಡಿದವರು ಮತ್ತು ಯುದ್ಧದಲ್ಲಿ ಪರಸ್ಪರ ಅಭಿಮುಖರಾಗಿ ಸತ್ತಿದ್ದಾರೆ. ಅಂದರೆ ಇವರೆಲ್ಲರೂ ಬದುಕಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಪುಣ್ಯಪ್ರಾಪ್ತಿ ಮಾಡಿಕೊಂಡೇ ಸತ್ತಿರುವಾಗ ತತ್ರಕ ಪರಿದೇವನ ಚಿಂತೆ ಮಾಡೋದೇನಿದೆ ಅಂತ. ಅಂದರೆ ನಮ್ಮ ಹತ್ತಿರದವನೊಬ್ಬ ಬಿದ್ದ ಅಂತಾದರೆ, ಅವನಿಗೆ ನಷ್ಟ ಆಯಿತು ಅಂತ ಆದರೆ ಆಗ ಚಿಂತೆ ಮಾಡಬೇಕು. ಔನ್ನತ್ಯಕ್ಕೇರಿದಾನೆ ನಮ್ಮವನೊಬ್ಬ ಅಂತಂದಾಗ ಚಿಂತೆ ಅಲ್ವಲ್ಲ ಬೇಕಾಗಿರೋದು ಅಂತ ವಿದುರ ಹೇಳ್ತಾನೆ. ಅಂದರೆ ಇದನ್ನು ನೋಡಿ ಇಷ್ಟನ್ನು ನೋಡಿ ಚಿಂತೆ ಮಾಡಬೇಡ, ಇದರ ಮುಂದಿನದ್ದನ್ನು ಇಟ್ಟುಕೊಂಡು ಯೋಚನೆ ಮಾಡು ಅನ್ನೋ ಅರ್ಥದಲ್ಲಿ ವಿದುರ ಹೇಳ್ತಾನೆ. ಅಂದರೆ ಅವ್ರು ಅಗಲಿದ್ದಾರೆ, ಬಟ್ ಔನ್ನತ್ಯಕ್ಕೇರಿದ್ದಾರೆ, ಔನ್ನತ್ಯಕ್ಕೆ ಹೀಗಾಗಿ ಚಿಂತೆ ಮಾಡಬೇಡ. ಅದರ್ಶನಾದಾಪತಿತಾ ಪುನಶ್ಚಾದರ್ಶನಂಗತಾ ನತೇತವ ನತೇಶಾಂ ತ್ವಂ ತತ್ರ ಕಾ ಪರಿದೇವನ. ಅದೇ ನೀವು ಆಗ ಪ್ರಸ್ತಾಪಿಸಿದ್ರಲ್ಲ ಅದು. ಅದರ್ಶನಾದ್ ಆಪತಿತಾ, ಅವರು ಅವ್ಯಕ್ತದಿಂದ ಕಾಣಿಸಿಕೊಂಡ್ರು. ಇಲ್ಲಿ ಕಾಣಿಸಿರಲಿಲ್ಲ, ಅವರು ಇಲ್ಲಿರಲಿಲ್ಲ ಇವರೆಲ್ಲ, ಆದರೆ ಒಂದು ಸಲ ಕಾಣಿಸ್ಕೊಂಡ್ರು, ಈಗ ಮತ್ತೆ ಕಾಣಿಸ್ತಾ ಇಲ್ಲ. ಪುನಶ್ಚ ಅದರ್ಶನಂಗತಾಹ, ಈಗ ಅವರು ಕಾಣಿಸ್ತಾ ಇಲ್ಲ, ಇಷ್ಟೇ ವಿಷಯ. ಮೊದಲು ಕಾಣಿಸ್ತಾ ಇರಲಿಲ್ಲ, ನಡುವೆ ಕಾಣಿಸಿಕೊಂಡ್ರು, ಈಗ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದರಲ್ಲಿ ಚಿಂತೆ ಮಾಡೋದೇನಿದೆ ಅಂತ ಇದನ್ನು ಸಂಜಯ ಕೂಡ ಹೇಳ್ತಾನೆ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಕೂಡ ಹೇಳ್ತಾನೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಅಂತ ಕೃಷ್ಣ ಹೇಳ್ತಾನೆ ಅಲ್ಲಿ. ಅಂದರೆ ಮೊದಲು ಇವೆಲ್ಲವೂ ಅವ್ಯಕ್ತವಾಗಿದ್ದು, ಅಂದರೆ ವ್ಯಕ್ತವಾಗಿರಲಿಲ್ಲ, ಮಧ್ಯದಲ್ಲಿ ವ್ಯಕ್ತವಾದವು, ಆಮೇಲೆ ಮತ್ತೆ ಅವ್ಯಕ್ತವಾಗ್ತವೆ, ಕಾಣಿಸೋಲ್ಲ, ನಮಗೆ ಸಿಗೋಲ್ಲ ನಮಗೆ ಅನ್ನೋ ಥರ ಆಗತ್ತೆ. ನತೇತ್ತವ ನತೇಶಾಂ ತ್ವಂ, ಅವರು ನಿನ್ನವರು ಅಲ್ಲ, ನೀನು ಅವರಿಗೆ ಸೇರಿದವನು ಅಲ್ಲ. ಅವರು ಬಂದಷ್ಟೊತ್ತು ನಿನಗೆ ಅವರಿಗೆ ಒಂದು ಸಂಬಂಧ ಏರ್ಪಟ್ಟಿತ್ತು, ಅದಕ್ಕಿಂತ ಮೊದಲು ನೀವು ಸಂಬಂಧಿಗಳಲ್ಲ. ಸಂಬಂಧಿಗಳಾದ್ರಿ ಹೊರಟು ಹೋದರು ಮತ್ತೆ ಸಂಬಂಧ ಇಲ್ಲ ಅನ್ನೋ ಥರ ನೋಡಬೇಕು ಅಂತ. ಯುದ್ಧದ ಬಗ್ಗೆ ಒಂದು ಮಾತಾಡ್ತಾನೆ ವಿದುರ. ಹತೋಪಿ ಲಭತೆ ಸ್ವರ್ಗಂ ಹತ್ವಾಚ ಲಭತೆ ಯಶಃ ಉಭಯನ್ನೋ ಬಹುಗುಣಂ ನಾಸ್ತಿ ನಿಷ್ಫಲತಾರಣೆ. ಸತ್ತರೆ ಸ್ವರ್ಗ ಸಿಗತ್ತೆ, ಬದುಕಿಕೊಂಡ್ರೆ ಯಶಸ್ಸು ಸಿಗತ್ತೆ, ಹಾಗಾಗಿ ಯುದ್ಧ ನಿಷ್ಫಲ ಅಲ್ಲ ಅಂತ ಹೇಳ್ತಾನೆ ವಿದುರ. ಅಂದರೆ ಇದನ್ನು ಎರಡು ಹೇಗಾದರೂ ಉಭಯನ್ನೋ ಬಹುಗುಣಂ, ಎರಡರಲ್ಲೂ ಲಾಭ ಇದೆ ನಮಗೆ. ಈಗ ನಾವು ಗೆದ್ದಿದ್ರೆ ಗೆಲುವು ರಾಜ್ಯ ಅನ್ನುವ ಎಲ್ಲ ಯಶಸ್ಸು ನಮ್ಮದಾಗ್ತಾ ಇತ್ತು. ಇಲ್ಲ ಸೋತು ಸತ್ತಿದ್ದಾರೆ, ಸ್ವರ್ಗ ಸಿಕ್ಕಿದೆ ಅವರಿಗೆ. ಹಾಗಾಗಿ ಯುದ್ಧದ ಕಾರಣಕ್ಕಾಗಿ ನೀನು ಚಿಂತಿಸಬಾರದು ಅಂತ. ಮಾತಾಪಿತೃ ಸಹಸ್ರಾಣಿ ಪುತ್ರದಾರ ಶತಾನಿ ಚ ಸಂಸಾರೇಶ್ವನುಭೂತಾನಿ ಕಸ್ಯತೆ ಕಸ್ಯವಾ ವಯಂ. ಅಸಂಖ್ಯ ಜನ್ಮಗಳನ್ನು ತಾಳ್ತಾ ಹೋಗ್ತೀವಿ ನಾವು, ಅಸಂಖ್ಯ ಜನ್ಮಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಒಂದಾದ್ಮೇಲೆ ಒಂದು ಜನ್ಮ ಬರ್ತಾ ಇರುತ್ತೆ. ಎಷ್ಟೋ ಜನ್ಮಗಳಾಗಿವೆ, ಮುಂದೆಷ್ಟೋ ಜನ್ಮಗಳಾಗತ್ತೆ, ಹಿಂದಂತೂ ಎಷ್ಟೋ ಜನ್ಮಗಳಾಗಿವೆ. ಈ ಎಲ್ಲ ಜನ್ಮಗಳಲ್ಲಿ ಎಷ್ಟು ತಾಯಂದಿರಿದ್ದರು ನಮಗೆ? ಒಂದೊಂದು ಜನ್ಮದಲ್ಲಿ ಒಬ್ಬ ತಾಯಿ, ಒಂದೊಂದು ಜನ್ಮದಲ್ಲಿ ಒಬ್ಬ ತಂದೆ, ಒಂದೊಂದು ಜನ್ಮದಲ್ಲಿ ಎಷ್ಟು ಮಕ್ಕಳು, ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬ ಹೆಂಡತಿ ಸಂಗಾತಿ ಅಂತ ನೋಡಿದರೆ ಸಾವಿರಾರು ತಂದೆ ತಾಯಿಯರು, ಸಾವಿರಾರು ಮಕ್ಕಳು, ಸಾವಿರಾರು ಗಂಡ, ಸಾವಿರಾರು ಹೆಂಡತಿ, ಹೀಗೆ ಸಂಸಾರೇಶ್ವನುಭೂತಾನಿ. ನಮ್ಮ ಜನನ ಮರಣದ ಈ ಪರಂಪರೆ ಇದೆಯಲ್ಲ, ಹರಿದುಕೊಂಡು ಹೋಗ್ತಾ ಇದೆಯಲ್ಲ, ಇದರಲ್ಲಿ ಇಷ್ಟು ಅನುಭವಿಸ್ಕೊಂಡು ಬಂದಿದ್ದೀವಿ. ಕಸ್ಯತೆ ಕಸ್ಯವಾ ವಯಂ. ಅವರೆಲ್ಲ ಯಾರಿಗೆ ಸೇರಿದವರು, ನಾವು ಯಾರಿಗೆ ಸೇರಿದವರು ಹಾಗಿದ್ರೆ ಅಂತ. ಅಂದರೆ ಅಷ್ಟು ಸಮಯ ಅಂತ ಬಿಟ್ಟರೆ, ಸಾವಿನವರೆಗೆ ಅಂತ ಬಿಟ್ಟರೆ, ಅದಾದ ಮೇಲೆ ಸಂಬಂಧ ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ ಅನ್ನೋದನ್ನು ವಿದುರ ಪ್ರಾಯೋಗಿಕವಾದ ವಿಷಯವನ್ನೇ ಹೇಳ್ತಾ ಇದ್ದಾನೆ. ಇದು ಎರಡೂ ದೃಷ್ಟಿಯಿಂದ ನಾವು ಜನ್ಮಾಂತರಗಳನ್ನು, ಇನ್ನೊಂದನ್ನು, ಪರಲೋಕ ಇತ್ಯಾದಿಗಳನ್ನು ಒಪ್ಪಿಕೊಳ್ತೀವಿ ಅಂದರೂ ಇದು ಸತ್ಯವೇ. ಒಪ್ಪಿಕೊಳ್ಳೋದಿಲ್ಲ ಅಂತ ಆದರೆ, ಬೇರೆ ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ ಅಂದರೆ ಸಾವೇ ಕೊನೆ ಒಂದು ಮನುಷ್ಯನಿಗೆ, ಒಂದು ಜೀವಿಗೆ. ಸಾವು ಕೊನೆ ಆದಮೇಲೆ ಮತ್ತೆ ಯೋಚನೆ ಮಾಡೋದಕ್ಕೇನು ಉಳ್ಕೊಳ್ಳಲ್ವಲ್ಲ, ಅಲ್ಲಿ ಮುಗೀತಲ್ಲಿಗೆ. ಇದು ಯಾವುದನ್ನು ಒಪ್ಪದೇ ಇದ್ದಾಗ ಸಾವಿನಲ್ಲಿ ಎಲ್ಲ ಮುಕ್ತಾಯ ಆಗೋಯ್ತು ಅಂತ. ಇದನ್ನು ಒಪ್ತೀವಿ ಅಂತ ಅಂದಾಗ ಎಷ್ಟೋ ಜನ ಬಂದೋದ್ರು, ಗೊತ್ತಿಲ್ಲ, ನೆನಪಿಲ್ಲ, ಹಾಗಾಗಿ ನೋವಾಗೋಲ್ಲ ಅನ್ನೋದು ಬಿಟ್ಟರೆ, ಎಲ್ಲ ಜನ್ಮಗಳ ನೆನಪು ಏನಾದರೂ ನಮಗೆ ಇದ್ದು ಬಿಟ್ಟರೆ ಎಷ್ಟು ಜನರ ಬಗ್ಗೆ ಅಂತ ಯೋಚಿಸಬೇಕು, ಎಷ್ಟು ಜನರ ಬಗ್ಗೆ ಚಿಂತೆ ಮಾಡಬೇಕು ಅಂತ.
ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢ ಮಾವಿಶಂತಿನ ಪಂಡಿತಂ. ಒಂದು ದಿನ ಅಂತ ತೆಗೆದುಕೊಂಡ್ರೆ, ಒಂದು ಬೆಳಗಿನಿಂದ ಸಂಜೆಯವರೆಗೆ ಅಥವಾ ನಾಳೆ ಬೆಳಗ್ಗೆಯವರೆಗೆ 24 ಗಂಟೆಯವರೆಗೆ ಅಂತ ತಗೊಂಡ್ರೆ, ಇಡೀ ದಿನದಲ್ಲಿ ಇಡೀ ದಿನ ಹೇಗೆ ಹೋಗುತ್ತೆ ನೋಡು ಅಂತ ಹೇಳ್ತಾನೆ. ಶೋಕಸ್ಥಾನ ಸಹಸ್ರಾಣಿ, ಈ ಇಡೀ ದಿನದಲ್ಲಿ ದುಃಖ ಪಡೋದಕ್ಕೆ ಬೇಕಾಗುವಂತಹ ಸಾವಿರಾರು ಅಂಶಗಳು ಒಂದು ದಿನದಲ್ಲಿ ಇರ್ತವೆ. ಹಾಗೆಯೇ ಭಯಸ್ಥಾನ ಶತಾನಿಚ, ಭಯ ಆತಂಕಗೊಳ್ಳೋದಕ್ಕೆ ಬೇಕಾದ 100 ಅಂಶಗಳು ಒಂದು ದಿನದಲ್ಲೇ ಇರ್ತವೆ ನಮಗೆ. ಅಂದರೆ ಇಡೀ ದಿನ ಖುಷಿಯಾಗಿರೋಲ್ಲ, ಇಡೀ ದಿನ ನಿರಾತಂಕವಾಗಿರೋದಕ್ಕಾಗೋಲ್ಲ. ಎಲ್ಲ ದಿನ ಅಂತಲ್ಲ, ನಮ್ಮ ಇಡೀ ಬದುಕಿನ ದಿನಗಳನ್ನು ನೋಡಿದ್ರೆ ಪ್ರತಿ ದಿನದಲ್ಲೂ ನೋಯುವ ಕ್ಷಣಗಳು ಎಷ್ಟೋ ಇದೆ. ಸಾವಿರಾರು ನೋಯುವ ಕ್ಷಣಗಳಿವೆ. ಅದು ದೈಹಿಕವಾಗಿದ್ದಿರ್ಬೋದು, ಅದು ಮಾನಸಿಕವಾಗಿರ್ಬೋದು. ಮಾನಸಿಕ ಮಾತ್ರ ಅಲ್ವಲ್ಲ, ನೆನಪುಗಳು ಬರ್ಬೋದು, ಹಳೆ ನೆನಪುಗಳು ಬರ್ಬೋದು. ಅಲ್ಲೇ ಇದಕ್ಕಿದ್ದಾಗ ಒಂದು ಸಣ್ಣ ಹೊಟ್ಟೆ ನೋವು ಬರ್ಬೋದು, ಒಂದು ತಲೆನೋವು ಬರ್ಬೋದು, ಒಂದು ಹೋಗ್ತಾ ಇರುವಾಗಲೇ ಕೈಯೋ ಕಾಲೋ ಗೋಡೆಗೆ ಏಟಾಗಿರ್ಬೋದು. ತುಂಬ ಅಂತಲ್ಲ, ಆ ಕ್ಷಣಕ್ಕೆ ಒಂದು ಸಣ್ಣ ನೋವಾಯಿತು. ಇರೋರೇ ಮನೆಯಲ್ಲೋ ಆಫೀಸಲ್ಲೋ ರಸ್ತೆಯಲ್ಲೋ ಯಾರೋ ಒಬ್ಬ ಒಂದು ಮಾತು ಹೇಳಿ ಹೋಗ್ಬೋದು, ನಾಳೆ ಬೆಳಗ್ಗೆ ಆ ಮಾತಿಗೆ ಅರ್ಥನೇ ಇಲ್ಲ, ಅಥವಾ ಅರ್ಧ ಗಂಟೆ ಆದ ಮೇಲೆ ಆ ಮಾತು ನೆನಪಿರೋಲ್ಲ. ಆದರೆ ಅದೊಂದು ಹೊತ್ತು ಅಷ್ಟೊತ್ತು ಅನ್ನೋ ಆ ಮಾತು ಒಂದು ಕೆಲಸ ಮಾಡ್ತಾ ಇರುತ್ತೆ. ಇಂಥದ್ದು ಸಾವಿರಾರು ದಿನದಲ್ಲೇ ಬಂದು ಹೋಗ್ತಾ ಇವೆ. ಇವೆಲ್ಲ ಮೂಢಂ ಆವೇಶಂತಿನ ಪಂಡಿತಂ. ಯಾರಲ್ಲಿ ಉಳಿದುಕೊಳ್ಳತ್ತೆ ಅಂದರೆ, ಯಾರು ಮೂಢನೋ ಅವನಲ್ಲಿ ಉಳ್ಕೊಳ್ಳತ್ತೆ, ಯಾರು ಪಂಡಿತನೋ ಅವನಲ್ಲಿ ಇದ್ಯಾವುದೂ ಉಳ್ಕೊಳ್ಳಲ್ಲ ಅಂತ. ಅಂದರೆ ಅರ್ಥ ಏನು ಅಂದರೆ, ಆ ಕ್ಷಣದಲ್ಲಿ ಅದು ಅನುಭವಕ್ಕೆ ಬರಲಿಲ್ಲ ಅಂತಲ್ಲ, ಫೀಲ್ ಆಗಲಿಲ್ಲ ಅಂತಲ್ಲ, ಅದನ್ನು ಹೊತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ಮುಗೀತದು. ಆ ಕ್ಷಣದಲ್ಲಾಯಿತು, ಹಿಂಗೆ ಅಂದ್ಕೊಂಡ್ವಿ ಹೋದ್ವಿ ಅನ್ನೋ ಥರ ಅಂತ. ಹಾಗೆ ಮಾಡ್ತೀವಲ್ವಾ ಅಂತ ಕೇಳ್ತಾನೆ ವಿದುರ. ಹಾಗೆ ಮಾಡೋದಲ್ವ ನಾವು ಅಂತ. ಅಂದರೆ ಯಾವುದೋ ಒಂದು ಯಾರೋ ಭಾರೀ ಬೈದ್ರು, ಏನೋ ಅವಮಾನ ಮಾಡಿದ್ರು ಅನ್ನೋದು ನೆನಪಿರ್ಬೋದು. ಆದರೆ ನಮ್ಮ ಸುತ್ತ ಇರೋರು ಏನೇನೋ ಸಣ್ಣ ಸಣ್ಣ ಮಾತಿಗೆ ಒಂದು ಸಣ್ಣ ಬೇಜಾರಾಗಿರುತ್ತಲ್ಲ, ಅದೆಲ್ಲ ಯಾರು ನೆನ್ಪಿಟ್ಕೊಂಡು ಹೋಗ್ತಾರೆ? ಎಂಥ ದಡ್ಡನೂ ನೆನ್ಪಿಟ್ಕೊಂಡು ಹೋಗಲ್ಲ. ಹಾಗೆ ಒಂದು ದಿನದಲ್ಲೇ ಇಷ್ಟ ಆಗ್ತಾ ಇರುವಾಗ ಯಾವುದನ್ನು ಹೊತ್ತು ಸಾಗಬಾರದೋ ಅದನ್ನು ಯಾಕೆ ಹೊತ್ಕೊಂಡಿದೆಯಾ ಅನ್ನೋ ಅರ್ಥದಲ್ಲಿ ಕೇಳ್ತಾ ಇದ್ದಾನೆ ವಿದುರ. ಇದಕ್ಕೆ ಒಂದು ಎಕ್ಸಾಂಪಲ್, ತುಂಬ ದಿನದ ಹಿಂದೆ ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಅದು ಟ್ರೈನಲ್ಲಿ ಹೋಗ್ತಿರ್ತೀವಿ, ಯಾರೋ ಅಂದರೆ ಕ್ಲಿಕ್ ಆಗುತ್ತೆ ಎಲ್ಲೋ ಒಂದು ಕಡೆ, ಅಂದರೆ ಅಥವಾ ಯಾರ ಜೊತೆಗೆ ನಮಗೆ ಪ್ರೀತಿ ಆಗುತ್ತೆ, ನಾವು ಫ್ರೆಂಡ್ ಆಗ್ತೀವಿ. ಬಟ್ ಅವ್ರ ಸ್ಟೇಷನ್ ಬಂದಾಗ ಅವ್ರು ಇಳಿಲೇಬೇಕು, ನಮ್ಮ ಸ್ಟೇಷನ್ ಬಂದಾಗ ನಾವು ಇಳಿಲೇಬೇಕು. ಹೌದು, ಯಾರೋದಂತ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಜೀವನ ಕೂಡ ಹಾಗೆ, ನಾವು ಯಾರೋ ಬರ್ತಾರೆ, ಅವ್ರ ಸ್ಟಾಪಿಗೆ ಅವ್ರು ಇಳಿತಾರೆ, ನಮ್ಮ ಸ್ಟಾಪಿಗೆ ನಾವು ಇಳಿತೀವಿ. ಅಂದರೆ ಯಾವುದು ನೀವು ಹೇಳಿದ ಹಾಗೆ ನಾವು ಅದನ್ನು ಹೊತ್ಕೊಂಡು ಹೋಗಲ್ಲ ಅನ್ನೋದು ಇದೆಯಲ್ಲ, ಅದು ಭಾಳ ಅಂದರೆ ಆ ಟೈಮಿಗೆ ಅವ್ರು ಬಂದು ಏನೋ ಅವರು ಕೊಡುಗೆ ಕೊಡಬೇಕಾಗಿತ್ತು. ನಿಮಗೆ ದುಃಖ ಕೊಡಬೇಕು ಅಥವಾ ಸಂತೋಷ ಕೊಡಬೇಕು, ಏನೋ ಕೊಡಬೇಕಾಗಿತ್ತು, ಅವ್ರು ಕೊಟ್ಟು ಹೋದರು. ನೀವು ಎಷ್ಟೊತ್ತು ಅದನ್ನು ಇಟ್ಕೊಂಡಿರ್ತೀರ ಅನ್ನೋದಷ್ಟೇ ಪ್ರಶ್ನೆ. ಅಷ್ಟೇ ನೀವು ಹೇಳಿದಾಗೆ ಪೋಸ್ಟ್ಮ್ಯಾನ್ ಥರ ಅವ್ರು ಏನೋ ತಲುಪಿಸೋದಿದೆ, ನಮಗೆ ತಲುಪಿಸೋದ್ರು ಅವರು. ನಾವು ಇಟ್ಕೊಂಡು ಹೋಗ್ಬೇಕಾ ಇಳಿಸ್ಬೇಕಾ ಅನ್ನೋದು ಅಷ್ಟೇ ಪ್ರಶ್ನೆ. ನಾವು ಅದರಿಂದ ಪಾಠ ಕಲ್ಕೋತೀವ ಅಥವಾ ನಾವು ಅದನ್ನು ಡಿಪ್ರೆಸ್ ಆಗಿ ಜೀವನ ಹಾಳು ಮಾಡ್ಕೋತೀವಿ ಅನ್ನೋದು ಅಷ್ಟೇ. ಆ ಥರ ನ ಕಾಲಸ್ಯ ಪ್ರಿಯ ಕಶ್ಚಿನ್ ನ ದ್ವೇಷ್ಯ ಕುರು ಸತ್ತಮ ನ ಮಧ್ಯಸ್ಥ ಕ್ವಚಿತ್ ಕಾಲ ಸರ್ವಂ ಕಾಲ ಪ್ರಕರ್ಷತಿ. ಕಾಲ ಅಂತ ಇದೆಯಲ್ಲ, ಅದಕ್ಕೆ ಯಾರ ಮೇಲೂ ಪ್ರೀತಿ ಇಲ್ಲ ಕಾಲಕ್ಕೆ. ಹಾಗಂತ ಅದಕ್ಕೆ ಯಾರ ಮೇಲೂ ದ್ವೇಷನೂ ಇಲ್ಲ ಕಾಲಕ್ಕೆ. ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ. ಹಾಗಿದ್ರೆ ಅದು ಪಕ್ಷಪಾತವಿಲ್ಲದೆ ಒಂದು ಮಧ್ಯಸ್ಥನಾಗಿ ನಿಂತ್ಕೊಳ್ಳುತ್ತಾ ಅಂದರೆ ನ ಮಧ್ಯಸ್ಥ ಕ್ವಚಿತ್ ಕಾಲ, ಅದು ಮಧ್ಯಸ್ಥವೂ ಅಲ್ಲ, ಅದು ಇರೋದೇ ಹಾಗೆ. ಅದು ಏನು ಮಾಡುತ್ತೆ ಅಂದರೆ ಸರ್ವಂಕಾಲ ಪ್ರಕರ್ಷತಿ, ಅದೆಲ್ಲವನ್ನು ನುಂಗಿ ಹಾಕತ್ತೆ, ಅದೆಲ್ಲವನ್ನು ನಾಶ ಮಾಡುತ್ತೆ. ಹಾಗಂತ ಅದಕ್ಕೆ ದ್ವೇಷವೂ ಇಲ್ಲ, ಅದಕ್ಕೆ ಪ್ರೀತಿಯೂ ಇಲ್ಲ. ಅಂಥದ್ದು ಕಾಲ. ಈ ಕಾಲ ಅನ್ನೋದು ಅದರ ಕೆಲಸ ಮಾಡ್ತಲೇ ಇರುತ್ತೆ, ನೋಯೋದ್ರಲ್ಲಿ ಅರ್ಥ ಇಲ್ಲ. ಉಪೇಂದ್ರ ಹೇಳಿದಾರಲ್ಲ, ಎಲ್ಲರ ಕಾಲ ಎಳಿತೈತೆ ಕಾಲ ಅಂತ. ಹೌದು. ಅನಿತ್ಯಂ ಜೀವಿತಂ ರೂಪಂ ಯೌವನಂ ದ್ರವ್ಯ ಸಂಚಯ ಆರೋಗ್ಯಂ ಪ್ರಿಯ ಸಂವಾಸ ಗೃಧ್ಯೇ ದೇಶ ನ ಪಂಡಿತ. ಇವಿಷ್ಟು ಅನಿತ್ಯಗಳು, ಅಂದರೆ ಇವಿಷ್ಟು ಶಾಶ್ವತ ಅಲ್ಲ. ಎಷ್ಟೊತ್ತಿರುತ್ತೆ ಅಂತ ಗೊತ್ತಿಲ್ಲ. ಯಾವುದೆಲ್ಲ ಅಂದರೆ ಜೀವಿತ, ಬದುಕು ಎಷ್ಟು ಹೊತ್ತಿರುತ್ತೆ ಅಂತ ಗೊತ್ತಿಲ್ಲ. ಮಾತನಾಡ್ತಾ ಇದ್ದವ ಮಾರನೆಯ ಕ್ಷಣದಲ್ಲಿ ಇಲ್ಲವಾಗ್ಬೋದು. ಸಾವು ಆಗೋದು ಹಾಗೇ ಅಲ್ವಾ? ಈ ಕ್ಷಣದವರೆಗಿದ್ದ ಮಾರನೇ ಕ್ಷಣದಲ್ಲಿ ಇಲ್ಲ. ಎಲ್ಲರ ಸಾವಾಗೋದು ಒಂದು ಕ್ಷಣದ ಹಿಂದಿದ್ದಾನೆ, ಒಂದು ಕ್ಷಣದ ಅನಂತರ ಇಲ್ಲ. ಇಷ್ಟು ಅನಿತ್ಯ. ಅದು ರೂಪ, ಸೌಂದರ್ಯ ಅನ್ನೋದು ಯಾರಿಗೂ ಶಾಶ್ವತವಾಗಿ ಉಳ್ಕೊಳ್ಳಲ್ಲ. ಯೌವನದಲ್ಲಿ ಬಹಳ ಸುಂದರವಾಗಿ ಕಂಡವ್ರನ್ನ ವೃದ್ಧಾಪ್ಯದಲ್ಲಿ ನಮಗೆ ನೋಡೋಕ್ಕಾಗಲ್ಲ. ಹಂಗಾಗುತ್ತೆ.
ಹಾಗೆ ಆಗುತ್ತೆ. ಹಾಗೆ ಆಗುತ್ತೆ. ಆಮೇಲೆ ಅದೆಂತ ವಿಚಿತ್ರವಾದದ್ದು ಅಂದ್ರೆ ಕೆಲವರು ವಯಸ್ಸಾದ್ಮೇಲೆ ಚೆನ್ನಾಗಿ ಕಾಣಕ್ ಶುರು ಮಾಡ್ತಾರೆ. ನಾನು ಈ ಮೋದಿ ಅವರದ್ದು ಹಳೆ ಫೋಟೋ ಹೊಸ ಫೋಟೋ ನೋಡಿದ್ರೆ ಅವ್ರಿಗೆ ಈ ಗಡ್ಡ ಎಲ್ಲ ಬಿಟ್ಟು ವಯಸ್ಸಾದ್ಮೇಲೆ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ನನಗೆ ಒಬ್ರು ಹೇಳಿದ್ ನೆನಪಿದೆ, ಗಂಡಸರು ಎಸ್ಪೆಷಲಿ ವಯಸ್ಸಾಗ್ತಾ ಚೆನ್ನಾಗಿ ಕಾಣ್ತಾರೆ. 18, 19, 20, 22, 40, 45 ನೋಡಿ ನೀವು, ಅಂದ್ರೆ ಒಂದು ಬರುತ್ತೆ, ಪ್ರಾಪರ್ ಶೇಪ್ ಬರುತ್ತೆ ಅವ್ರಿಗೆ. ಮುಖ ಒಂಥರ, ನನ್ನ ವೈಫ್ ನನಗೆ ಅಂತಾಳೆ, ನೀನು ಮುಂಚೆ ಸಿಕ್ಕಿದ್ರೆ ಮದುವೆ ಆಗ್ತಿರ್ಲಿಲ್ಲ ಅಂತೇಳಿ. ಎಷ್ಟು ಕೆಟ್ಟದಾಗಿದೆಯೇನ ಅಂತಾನೆ ಅಂತಾಳೆ ಅವಳು. ಲುಕ್ ಸೋ ಬ್ಯಾಡ್ ಅಂತ. ಹೌದು, ಅಲ್ಲ ಈಗ ಚೆನ್ನಾಗಿದ್ದೇನೆ ಅಂತಲ್ಲ, ಬಟ್ ಅವಳಿಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಹಾಗಾಗಿ ರೂಪ ಅದು ಕೂಡ ಅನಿತ್ಯ. ಇನ್ನೊಂದು ಯೌವನ, ಅದು ಹೇಗೂ ಹೋಗುತ್ತೆ. ದ್ರವ್ಯ ಸಂಚಯ, ಏನನ್ನು ಸಂಗ್ರಹ ಮಾಡ್ಕೊಂಡಿರ್ತೀವೋ ಅದು ಯಾವುದೂ ಉಳಿಯೋಲ್ಲ ಅಂತ. ಅಂದರೆ ಉಳಿಸ್ಕೊಳ್ತೀವಿ ಇಟ್ಕೊಳ್ತೀವಿ ಅಂತಂದ್ರೆ ಅದು ಒಂದು ದಿವಸ ಖರ್ಚಾಗಲೇಬೇಕಾಗತ್ತೆ. ಮತ್ತು ಆರೋಗ್ಯ ಕೂಡ ಶಾಶ್ವತ ಅಲ್ಲ. ಪ್ರಿಯ ಸಂವಾಸ, ಇದು ಮುಖ್ಯವಾಗಿ ಅವನಲ್ಲಿ ಹೇಳೋದಕ್ಕೆ ಹೊರಟಿದ್ದು. ನಮಗೆ ಯಾರು ಇಷ್ಟವಾದವರು ಅವ್ರ ಜೊತೆಗೆ ಬದುಕ್ತಾ ಇದ್ದೀವಲ್ಲ, ಅದು ಕೂಡ ಶಾಶ್ವತ ಅಲ್ಲ ಅಂತ. ಯಾರು ಎಷ್ಟು ಕಾಲ ನಮ್ಮ ಜೊತೆಗೆ ಇರ್ತಾರೆ ಅಂತ ಇಲ್ಲ. ಎರಡು ತರಹದಲ್ಲಿ, ಒಂದು ಅವ್ರ ಜೊತೆಗೆ ನಮಗೆ ಕ್ಲ್ಯಾಶ್ ಬಂದುಬಿಡ್ಬೋದು. ಅವ್ರನ್ನ ಮುಖ ಕಂಡ್ರೆ ನಮಗಾಗಲ್ಲ, ನಮಗೆ ಅವ್ರ ಮುಖ ಕಂಡ್ರೆ ಆಗಲ್ಲ ಅನ್ನೋಷ್ಟು ಆಗ್ಬಿಡ್ಬೋದು. ಅಂದರೆ ಮೊದಲು ಅವರನ್ನು ನೆನಪು ಮಾಡಿಕೊಂಡ್ರು, ಅವ್ರ ಜೊತೆ ಮಾತಾಡಿದ್ರು ಏನು ಖುಷಿ ಸಿಕ್ತಿತ್ತೋ, ಈಗ ಅವ್ರ ಹೆಸರು ನೆನಪಾದರೆ ಇದ್ದು ಮೂಡೆಲ್ಲ ಕೆಟ್ಟೋಗುತ್ತೆ ಅನ್ನೋ ಥರ. ಅವ್ನ ಹೆಸರು ಹೇಳ್ಬೇಡ, ನಾನು ಮೂಡ್ ಹಾಳಾಗತ್ತೆ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಹಿಂಗಾಗ್ಬೋದು ಅನ್ನೋದೊಂದು. ಇನ್ನೊಂದೇನೆಂದರೆ ಅವ್ರಿಗೆ ಮರಣ ಆಗ್ಬೋದು ಅವ್ರಿಗೆ. ಹಾಗಾಗಿ ಇವಿಷ್ಟು ಕೂಡ ಅನಿತ್ಯ, ಇದು ಸತ್ಯ ಆಗಿರುವಾಗ ಇದರ ಕುರಿತು ಚಿಂತೆ ಮಾಡಬಾರದು. ಯಾರು ಅಂದರೆ ಪಂಡಿತ, ತಿಳುವಳಿಕೆ ಇರುವವನು, ವಿವೇಕಿಯಾದವನು ಇದರ ಕುರಿತು ಚಿಂತೆ ಮಾಡೋದಕ್ಕೇನೂ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಅರ್ಥ ಅನಿಸುತ್ತೆ ನನಗೆ ಸರ್, ನಮಗೆ ಅಂದರೆ ನಮ್ಗೆ ಅಹಂಕಾರ ಬರೋದು ಇವುಗಳಿಂದಾನೆ. ದ್ರವ್ಯ ಸಂಚಯ ಆಗುತ್ತೆ, ಯೌವನ, ರೂಪ, ಅಧಿಕಾರ ಇವೆಲ್ಲವೂ ಸೇರಿಕೊಂಡು ಒಬ್ಬ ವ್ಯಕ್ತಿ ಅಹಂಕಾರ ಪಡಕ್ಕೆ ಶುರು ಮಾಡ್ತಾನೆ. ಮತ್ತು ಆತನಿಗೆ ಅಹಂಕಾರ ಬಂದಾಗ ಆತ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತಿರ್ತಾನೆ. ಕೆಲವೊಂದು ಇತ್ತೀಚೆಗೆ ವೀಡಿಯೋಗಳು ನೋಡ್ತಾ ಇರಬೇಕಾದ್ರೆ ಬೆಳಗಾವಿ ಒಬ್ಬ ವ್ಯಕ್ತಿ ಮಾತಾಡಿದ್ದು ಕೇಳಿದಾಗ, ದುಡ್ಡು ಬಂದ ತಕ್ಷಣ ಚೇಂಜ್ ಆಗ್ತಾರೆ ವ್ಯಕ್ತಿಗಳು. ನಿಮಗೆ ನಿಮ್ಮ ಅಳತೆಗೆ ಮೀರಿದ ದುಡ್ಡು ನಿಮ್ಮಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಅಂದ ತಕ್ಷಣ ಮುಖ್ಯಮಂತ್ರಿ ಆಗ್ಬೇಕೇನ್ರಿ ನಾನು, ಅಷ್ಟು ಸೀಟು ಗೆದ್ದುಬಿಡ್ತೀನಿ, ಅಷ್ಟು ಸೀಟ್ ಗೆದ್ದುಬಿಡ್ತೀನಿ ಅನ್ನೋದು ಇದೆಯಲ್ಲ, ಅದು ಏನಂದರೆ ಅದು ತೋರಿಸ್ತಾ ಇದೆ, ಅದು ಬಂದ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ ದುಡ್ಡು. ಸೊ ಅದು ಮಾತಾಡಿಸ್ತಾ ಇದೆ. ಆ ಟೈಮ್ ಹೆಂಗೆ ಅನ್ಸುತ್ತೆ ಅಂದರೆ ಸರ್, ನನ್ನ ಕೈಲಿ ಏನು ಬೇಕಿದ್ರೂ ಮಾಡೋಕ್ಕಾಗತ್ತೆ ಅನ್ನೋ ತರಹದೊಂದು ಅನ್ಸೋಕ್ಕೆ ಶುರುವಾಗುತ್ತೆ. ಕಾಲ ಅಷ್ಟು ಮಾಡಿದೆ ನಮಗೆ. ಆವಾಗ ಆ ಎಚ್ಚರಿಕೆ ಇಲ್ಲದೇ ಇದ್ದರೆ ಸರ್, ದುಃಖಕ್ಕಿಂತಲೂ ಸಂತೋಷದಲ್ಲಿ ಹೆಚ್ಚು ಎಚ್ಚರಿಕೆ ಬೇಕು. ಕರೆಕ್ಟ್. ಬಡತನಕ್ಕಿಂತಲೂ ಶ್ರೀಮಂತಿಕೆಯಲ್ಲಿ ಹೆಚ್ಚು ಎಚ್ಚರಿಕೆ ಬೇಕು. ಕರೆಕ್ಟ್. ಆಮೇಲೆ ಕೆಲವೊಬ್ರಿಗೆ ಏನಂದರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಫ್ರೆಂಡ್ ಒಬ್ರು ಹೇಳಿದರು, ನನಗೊಂದು ಕಾಲಕ್ಕೆ ಅಂತ ಅಹಂಕಾರ ಬಂದಿತ್ತು ಅಂದರೆ ಗೌರೀಶ್, ನಾನು ಸಕ್ಸಸ್ ಕಂಡುಬಿಟ್ಟಿದ್ದೆ, ನಾನು ಇದನ್ನು ಮಾಡ್ತೀನಿ ಅಂದಾಗ ಯಾರಾದ್ರೂ ಅದಾಗಲ್ಲ ಅಂದರೆ ನಾನು ಮನಸ್ಸಲ್ಲೇ ನಗ್ತಿದ್ದೆ. ಆಮೇಲೆ ನನಗೂ ಏಟು ಬಿತ್ತು ಅಂದರು. ಬಟ್ ಅವ್ರಿಗೆ ಎಷ್ಟು ಏಟು ಬಿತ್ತು ಅಂದರೆ ಅವ್ರು ಸುಧಾರಿಸ್ಕೊಳ್ಳೋಷ್ಟು ಏಟು ಬಿತ್ತು. ಕೆಲವೊಬ್ರಿಗೆ ಎಷ್ಟು ಏಟು ಬೀಳುತ್ತೆ ಅಂದರೆ ಅವ್ರು ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ ಅಂದರೆ ವಾಪಸ್ ತಿರ್ಗೋಕ್ಕೆ ಆಗಲ್ಲ ಅವ್ರಿಗೆ. ಅಂದರೆ ಎಲ್ರಿಗೂ ಒಂದು ಸಣ್ಣ ಅಹಂಕಾರ ಕಾಣುತ್ತೆ, ಕೆಲವೊಂದು ಬರುತ್ತೆ. ಬಟ್ ಸೆನ್ಸಿಬಲ್ ಆಗಿರೋ ವ್ಯಕ್ತಿ ಸಣ್ಣದಾಗಿ ಅದಕ್ಕೊಂದು ರಿಯಾಕ್ಷನ್ ಸಿಗುತ್ತಲ್ಲ, ಹೊರಗಡೆಯಿಂದ ಏನೋ ಅದಕ್ಕೊಂದು ಪ್ರತಿಸ್ಪಂದನೆ ಸಿಗುತ್ತೆ. ನೀನೇನೋ ತಪ್ಪು ಮಾಡ್ತೀನಿ, ಯಾರೋ ಹೇಳ್ತಾರೆ, ನಮಗೆ ಅನಿಸುತ್ತೆ, ಆವಾಗ ಚೇಂಜ್ ಆಗಿಬಿಡ್ತೀವಿ. ಆಮೇಲೆ ಅರ್ಥ ಆಗುತ್ತೆ, ಓ ಇದು ಹಂಗಲ್ಲ, ಇದೇನು ದೊಡ್ಡ ವಿಚಾರ ಅಲ್ಲ ನಾನು ಮಾಡಿರೋದು, ಸುಮಾರು ಜನ ಮಾಡಿದ್ದಾರೆ, ನಾನೀಗ ಮಾಡ್ತಾಯಿದ್ದೀನಿ, ನನಗೆ ಸಿಕ್ಕಿದೆ, ಮತ್ತಿದು ಹೋಗ್ಬೋದು. ಈ ಥರದೊಂದು ರಿಯಲೈಸೇಷನ್ ಬಂದ ತಕ್ಷಣ ನಾವು ಚೇಂಜ್ ಆಗ್ತೀವಿ. ರಿಯಲೈಸೇಷನ್ ಬರದೇ ಇದ್ದರೆ ತಪ್ಪುಗಳನ್ನ ಮಾಡೋ ಸಾಧ್ಯತೆ ಇದೆ. ನ ಜಾನಪದಿಕಂ ದುಃಖಮೇಕಶೋಚಿತುಮರ್ಹಸಿ ಅಪ್ಯಭಾವೇನ ಯುಜ್ಯೇತ ತಚ್ಚಾಸ್ಯನ ನಿವರ್ತತೆ. ಇನ್ನೊಂದು ಮಾತು ಹೇಳ್ತಾನೆ, ಜಾನಪದಿಕವಾದ ದುಃಖವನ್ನು ಒಬ್ಬನೇ ಶೋಕಿಸಬಾರದು ಅದಕ್ಕೆ ಅಂತ. ಜಾನಪದ ಅಂದರೆ ಸಮೂಹ ಅಂತ ಅರ್ಥ. ಜಾನಪದ ಅಂದರೆ ಸಮೂಹದ ದುಃಖಕ್ಕೆ ಒಬ್ಬನೇ ಅಳಬಾರದು ಅಂತ ಹೇಳ್ತಾನೆ. ನಿನ್ನೊಬ್ಬನ ದುಃಖ ಅಲ್ಲ ಇದು ಅಂತ. ಇದು ಒಟ್ಟು ವ್ಯವಸ್ಥೆಯ ದುಃಖ ಈಗ ಆಗಿರೋದಿಲ್ಲಿ. ಈಗ ಅಲ್ಲಿ ಕುರುಕ್ಷೇತ್ರದಲ್ಲಿ ನಡೆದಿರೋದು ಯಾರೊಬ್ಬನ ದುಃಖ ಅಲ್ಲ, ನೀವು ಒಬ್ಬ ಎಷ್ಟು ಅಂತ ದುಃಖಿಸ್ತಿ ಅಂತ. ಮೊನ್ನೆ ಎಕ್ಸಾಮ್ ಇದು ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ಒಂದಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಒಬ್ಬರು ಡಾಕ್ಟರ್ ಹೇಳಿದ್ದಾರೆ, ರೀ ಒಂದು ನೋಡ್ಬೇಕೇನಂದ್ರೆ ಯಾರಿಗೂ ಆಗದೆ ಇರೋದು ನಿಮಗಾಗಿದೆ ಏನ್ರಿ ನೋಡಿ. ಇದೇ ವಿಚಾರ ಹೇಳಿದ್ದವರು. ಎಲ್ರಿಗೂ ಪೋಸ್ಟ್ಪೋನ್ ಆಗಿದೆ ಅಲ್ವಾ, ನೀನ್ ಯಾಕೆ ಇಷ್ಟು ಬೇಜಾರು ಮಾಡ್ಕೋತಾ ಇದೀಯಾ, ನಿನಗೊಬ್ಬನಿಗೆ ಆಗಿದೆ ಇಲ್ಲ ತಾನೆ, ಇಟ್ಸ್ ಓಕೆ, ಎಲ್ಲರ ಜೊತೆ ಇನ್ನೊಂದ್ಸಲ ಫೇಸ್ ಮಾಡು ಅಷ್ಟೇ. ಸಂಜೆ ಇದನ್ನು ಹೇಳಿದ್ದು ಅದೇನೆ, ಎಲ್ಲರ ಸಾಮೂಹಿಕ ದುಃಖ ಅದು ಒಂಥರ ಒಳ್ಳೆ ಸಮಾಧಾನ. ಅದು ಹೌದು, ನನಗೆ ಮಾತ್ರ ಅಲ್ಲ ಅಂದರೆ ನಿನಗೊಬ್ಬನಿಗೆ ಹಿಂಗಾಗಿದ್ದ ಅಂತ. ಯಾರಿಗೂ ಅಂದರೆ ಯಾರ ಮನೇಲೂ ಯಾರೂ ಸತ್ತೇ ಇಲ್ವಾ, ಮಕ್ಕಳು ಸತ್ತಿಲ್ವಾ, ಅಪ್ಪ ಸತ್ತಿಲ್ವಾ, ಸಂಗಾತಿ ಸತ್ತಿಲ್ವಾ, ಅದೂ ಇದೆ ಅಂತ ಇಲ್ಲಿ. ಅಂದರೆ ಈಗ ನೀನು ಸಾವಿಗಳತ್ತಾ ಇದ್ದೀಯಲ್ಲ, ಎಷ್ಟು ಜನಕ್ಕಾಗಿದೆ, ಎಲ್ಲ ಮಕ್ಕಳು ಎಷ್ಟೋ ಜನಕ್ಕೆ ಸತ್ತೋಗಿದ್ದಾರೆ.
ನಿಂದೊಂದಲ್ಲ ಅಂತ. ಈಗ ಇದು ಸಾಮಾಜಿಕ ದುಃಖ ಆಗಿದೆ ಅಲ್ಲಿಗ ಅನ್ನೋದು ಒಂದಾದರೆ, ನಿಂದೊಬ್ಬನ ದುಃಖ ಅಲ್ಲ, ನಿನಗಾಗಿಯೇ ಹುಟ್ಟಿಕೊಂಡ ಇದೇನೂ ಅಲ್ಲ ಅಂತ. ಅಶೋಚನ್ ಪ್ರತಿಕುರ್ವೀತ ಯದಿ ಪಶ್ಯೇತ್ ಪರಾಕ್ರಮಂ ಭೈಷಜ್ಯಮೇತದ್ ದುಃಖಸ್ಯ ಯದೇತನ್ನಾನು ಚಿಂತೆಯೇತ್. ಇದು ಭಾಳ ಚೆನ್ನಾಗಿದೆ. ಭೈಷಜ್ಯಮೇತದ್ ದುಃಖಸ್ಯ ಯದೇತನ್ನಾನು ಚಿಂತೆಯೇತ್. ದುಃಖಕ್ಕೆ ಔಷಧ ಏನು? ದುಃಖ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ಯದೇತನ್ನಾನು ಚಿಂತೆಯೇತ್, ಅದರ ಬಗ್ಗೆ ಯೋಚನೆ ಮಾಡಬಾರ್ದು, ಅದೇ ಅದಕ್ಕೆ ಔಷಧ ಅಂತ ಹೇಳ್ತಾನೆ ವಿದುರ. ಯಾವುದು ನೋವು ಕೊಡ್ತಾ ಇದೆ, ಯಾವುದು ನೋವಿನ ಸಂಗತಿಯೋ ಅದರ ಬಗ್ಗೆ ಯೋಚಿಸೋದು ಬಿಡು, ಆಗ ನಿನ್ನ ಶೋಕ ಹೋಗುತ್ತೆ. ವಾಸ್ತವವಾಗಿ ದುಃಖ ಆಗ್ತಾ ಹೋಗೋದು ಹೇಗೆ ಅಂದರೆ, ಅದನ್ನೇ ಯೋಚನೆ ಮಾಡ್ತಾ ಇರೋದು. ಒಬ್ಬ ಸತೋದ ಅಂತ ಅಂದರೆ ಹತ್ತಿರದವನು, ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು, ಅವನು ಗುಣಗಾನ ಮಾಡೋದು, ಅವ್ನು ನೆನಪು ಮಾಡ್ಕೊಳ್ಳೋದು, ಅವನ ಜೊತೆಗೆ ಇದ್ದ ಘಟನೆ ನೆನಪು ಮಾಡ್ಕೊಳ್ಳೋದು, ಅದರ ಮಹತ್ವ ಇನ್ನೂ ಮಾಡ್ತಾ ಹೋಗೋದು. ಆಗ ಏನಾಗುತ್ತೆ, ಅದು ಯೋಚನೆ ಬಂದಷ್ಟು ದುಃಖ ಬರ್ತಾ ಇರುತ್ತೆ. ಆ ವಿಷಯ ಯೋಚನೆ ಮಾಡಬೇಡ ಅಂತ. ಯದೇತನ್ನಾನು ಚಿಂತೆಯೇತ್ ಭೈಷಜ್ಯಮೇತದ್ ದುಃಖಸ್ಯ. ದುಃಖ ಅನ್ನುವ ರೋಗಕ್ಕೆ ಔಷಧಿ ಯಾವುದು ಅಂದರೆ, ಯಾವುದು ದುಃಖ ಹುಟ್ಟಿಸತ್ತೋ, ದುಃಖ ಉಂಟು ಮಾಡುತ್ತೋ ಅದರ ಬಗ್ಗೆ ಯೋಚನೆ ಮಾಡದೇ ಇರೋದು ಅಂತ. ಚಿಂತ್ಯಮಾನಂ ಹಿ ನವ್ಯೇತಿ ಭೂಯಶ್ಚಾಪಿ ವಿವರ್ಧತೆ. ಅದನ್ನೇ ಯೋಚಿಸ್ತಾ ಇದ್ದರೆ ಅದು ಹೊರಟು ಹೋಗಲ್ಲ, ಹೆಚ್ಚಾಗುತ್ತೆ ಅಂತ. ಮೊದಲಿಗಿಂತ ಹೆಚ್ಚಾಗುತ್ತೆ. ಭೂಯಶ್ಚಾಪಿ ವಿವರ್ಧತೆ, ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗಾಗಿ ಯಾವುದು ದುಃಖಕ್ಕೆ ಕಾರಣವೋ ಅದರ ಯೋಚನೆಯನ್ನು ಬಿಡೋದೇ ಅದರ ಪರಿಹಾರದ ದಾರಿ. ಎರಡು ಮನುಷ್ಯನಿಗೆ ದುಃಖ ಕೊಡುತ್ತೆ ಅಂತ ಹೇಳ್ತಾನೆ. ಅನಿಷ್ಟ ಸಂಪ್ರಯೋಗಾಚ್ಚ ವಿಪ್ರಯೋಗಾತ್ ಪ್ರಿಯಸ್ಯ ಚ. ಒಂದು, ಇಷ್ಟ ಇಲ್ಲದೆ ಇರೋದು ನಮ್ಮ ಜೊತೆಗಿದೆ ಅಂತಂದಾಗ ದುಃಖ ಆಗತ್ತಂತೆ ಮನುಷ್ಯನಿಗೆ. ಇಷ್ಟವಾಗದ ವ್ಯಕ್ತಿ, ಇಷ್ಟವಾಗದ ಉದ್ಯೋಗ, ಏನೇ ಇರಲಿ, ಇಷ್ಟವಾಗದ್ದಿದೆ ಅಂತಂದು ಕೂಡಲೇ ದುಃಖ ಆಗತ್ತೆ. ಇನ್ನೊಂದು, ವಿಪ್ರಯೋಗಾತ್ ಪ್ರಿಯಸ್ಯ ಚ. ಯಾವುದು ಇಷ್ಟಪಡ್ತಾ ಇದೆಯೋ ದೂರ ಆಯಿತು ಅಂತ ಅಂದ ಕೂಡಲೇ ದುಃಖ ಆಗುತ್ತೆ. ಈ ಎರಡೂ ಕಾರಣ. ಮನುಷ್ಯ ಮಾನಸೈರ್ ದುಃಖೇರು ಇಜ್ಜಂತೆ, ಇದೆರಡು ಮಾನಸಿಕವಾಗಿ ದುಃಖ ಉಂಟು ಮಾಡುತ್ತೆ. ದೈಹಿಕವಾಗಿ ಏನೂ ಆಗೋಲ್ಲ ಅವನಿಗೆ, ಇದರಲ್ಲಿ ಹೊರಗಡೆಯಿಂದ ಅವನಿಗೇನೂ ನಷ್ಟ ಆಗ್ತಾ ಇಲ್ಲ, ಆದರೆ ಮಾನಸಿಕವಾಗಿ ಅದು ದುಃಖ ಆಗ್ತಾ ಇದೆ. ಇದು ಯಾರಿಗಾಗತ್ತೆ ಅಂದರೆ ಅಲ್ಪಬುದ್ಧಯ ಅಂತ. ಅಂದರೆ ನೀನು ವಿವೇಕಿಯಾಗಿ ಯೋಚನೆ ಮಾಡದೇ ಇದ್ದಾಗ ಮಾತ್ರ ಇದೆಲ್ಲ ಕಾಡುತ್ತೆ. ಯಾಕೆ ಅಂದರೆ ಇದು ಸಹಜ ಅಂತಲೇ ತಗೊಳ್ಬೇಕು ಅಂತ. ಈ ಶೋಕ ಇದೆಯಲ್ಲ, ಶೋಕ ಪಡೋದು, ದುಃಖ ಪಡೋದು, ಏನು ಸಿಗತ್ತೆ ಲಾಭ ಅಂತ ಕೇಳ್ತಾನೆ. ನಾರ್ಥ ನ ಧರ್ಮ ನ ಸುಖಂ ಯದೇತದನು ಶೋಚಸಿ. ಈಗ ನೀನು ಅಳ್ತಾ ಮಲಗಿದ್ದಿ, ನಿನಗಿದ್ರಿಂದ ಏನು ಪ್ರಯೋಜನ ಇದೆ? ಈ ಅಳೋದ್ರಿಂದ ನಿನಗೇನು ಸಿಗತ್ತೆ? ಏನೂ ಸಿಗಲ್ಲ. ಪುಣ್ಯ ಸಿಗತ್ತಾ ಹೋಗಲಿ? ಒಂದು ಸ್ವಲ್ಪ ಹೊತ್ತು ಅತ್ತೆ ಪುಣ್ಯ ಸಿಕ್ತು ಅನ್ನೋದಕ್ಕೆ ಅದಾರು ಸಿಗತ್ತಾ? ಅದೂ ಇಲ್ಲ. ಹೋಗಲಿ. ಸುಖ ಸಿಗತ್ತಾ ನಿನಗೆ? ಸುಖವೂ ಸಿಗೋಲ್ಲ, ಒಂದು ನೆಮ್ಮದಿಯೂ ಸಿಗೋಲ್ಲ. ಏನೂ ಸಿಗದೇ ಇರುವ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಿ? ನಚ ನಾಪೈತಿ ಕಾರ್ಯಾರ್ಥ ತ್ರಿವರ್ಗಾಚ್ಚೈವ ಭ್ರಶ್ಯತೆ. ಅಷ್ಟೇ ಅಲ್ಲ, ನಿನಗೆ ತ್ರಿವರ್ಗಗಳು ಇದರಿಂದ ನಾಶವಾಗ್ತವೆ. ತ್ರಿವರ್ಗ ಅಂದರೆ ಧರ್ಮ, ಅರ್ಥ, ಕಾಮ ಅಂತ ಮೂರು. ಒಂದು ಆಸೆ ಇದೆ, ಆಸೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ಬೇಕಾದ ವಸ್ತು ವೈವಿಧ್ಯ ವ್ಯವಸ್ಥೆಗಳಿವೆ, ಮತ್ತು ಒಂದು ಪುಣ್ಯ ಸಂಪಾದನೆ ಅಂತ ಇದೆ. ಇದು ಮೂರು ತ್ರಿವರ್ಗಗಳು. ಈ ಮೂರೂ ನಾಶ ಆಗುತ್ತೆ ಇದರಿಂದ ಹೊರತು ಈ ಮೂರಲ್ಲಿ ಯಾವುದೂ ಸಿಗೋಲ್ಲ ನಿನಗೆ. ಈ ಮೂರಲ್ಲಿ ಯಾವುದೋ ಒಂದು ಸಿಗಬೇಕು ನಿನಗೆ. ಸಂಪತ್ತು ಸಿಗಬೇಕು, ಇಲ್ಲ ನಿನ್ನ ಆಸೆ ಈಡೇರಬೇಕು, ಇಲ್ಲ ಎರಡೂ ಅಲ್ಲ, ಪರಲೋಕಕ್ಕಾಗಿ ಏನೋ ಒಂದಾಗಬೇಕು. ಈಗ ಸುಖ ಕಾಣದೇ ಇರ್ಬೋದು ಅದರಲ್ಲಿ, ಪುಣ್ಯ ಅಂದರೆ ಅದು. ನಿನಗೆ ಈಗ ಅದರಲ್ಲಿ ಏನೂ ಕಾಣದೇ ಇರ್ಬೋದು, ಆದರೆ ಕೊನೆಯ ಪಕ್ಷ ನೀನು ಮುಂದಿನ ಜನ್ಮಕ್ಕಾಗಿ ಆದರೂ ಅದೇನೋ ಒಂದು ಕೊಡಬೇಕು. ಇದು ಮೂರೂ ಕೊಡ್ತಾ ಇಲ್ಲ ಒಂದು ಕ್ರಿಯೆ ಅಂತ ಅಂದರೆ ಯಾಕಾಗಿ ಮಾಡ್ತಿ ಇದನ್ನು ಅಂತ. ಏನೋ ಸಿಗತ್ತೆ, ಏನೋ ವಿಶೇಷವಾದ ಸಿಗತ್ತೆ ಬದುಕಿನಲ್ಲಿ. ಈ ಸಿಗ್ತಾ ಹೋದಾಗ ಏನಾಗುತ್ತಾ ಹೋಗುತ್ತೆ ಅಂದರೆ ಅದು ಸಾಕು ಅಂತ ಅನ್ನಿಸ್ತಾ ಹೋಗಲ್ಲ. ಒಂದು ಅಸಂತುಷ್ಟಿ ಇರುತ್ತೆ ಮನುಷ್ಯನಿಗೆ, ಇನ್ನೂ ಬೇಕು ಅಂತ ಅನ್ನಿಸ್ತಾ ಹೋಗುತ್ತೆ. ಯಾರಿಗೆ ಹೀಗೆ ಅನ್ನಿಸ್ತಾ ಹೋಗುತ್ತೋ ಅವರು ಕಷ್ಟಪಡ್ತಾರೆ ಮಾನಸಿಕವಾಗಿ. ಯಾರಿಗೆ ಒಂದು ಸಂತೃಪ್ತಿ ಅಂತ ಆಗತ್ತೋ ಅವರು ಸುಖವಾಗಿರ್ತಾರೆ ಅಂತ ವಿದುರ ಹೇಳ್ತಾನೆ. ಅನ್ಯಾಂ ಧನಾವಸ್ಥಾಂ ಪ್ರಾಪ್ಯ ವೈಶೇಷಿಕೀಂ ನರಾಹ ಅಸಂತುಷ್ಟ ಪ್ರಮುಹ್ಯಂತಿ ಸಂತೋಷಂ ಯಾಂತಿ ಪಂಡಿತ. ಏನು ಸಿಕ್ಕಿದ್ರಲ್ಲಿ ಅವನು ಸಂತೋಷಪಟ್ಟ. ಏನೋ ಸಿಕ್ತು ಅಷ್ಟಕ್ಕೆ ಸಂತುಷ್ಟಿ ಅನ್ನೋದರ ಅರ್ಥ ಸಾಧನೆ ಮಾಡಬಾರದು ಅಂತಲ್ಲ, ಏನೋ ದೊಡ್ಡದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಾರ್ದು ಅಂತಲ್ಲ. ಈ ನಮ್ಮಲ್ಲಿ ಈಗ ಅಲ್ಪಸಂತೋಷಿ ಸುಖಿ ಅಂತ ಒಂದು ಇದ್ದಷ್ಟಕ್ಕೆ ಇದ್ದುಬಿಡೋದು ಅಂತ ಒಂದು ಅಂದ್ಕೊಂಡಿದ್ದಾರಲ್ಲ,
ಆ ಅರ್ಥ ಅಲ್ಲ ಇದಕ್ಕೆ. ನಮ್ಮಲ್ಲಿ ಕೆಲವು ತಲೆಮಾರುಗಳು ಹಾಗೆ ಇದ್ವು. ನಮ್ಮ ಹಿಂದಿನ ಕೆಲವು ತಲೆಮಾರುಗಳು ಅವರು ಬದುಕನ್ನು ಡೆವಲಪ್ ಮಾಡ್ಕೊಳ್ಳೋದ್ರ ಬಗ್ಗೆ ಏನೂ ಯೋಚನೆ ಮಾಡ್ತಾ ಇರಲಿಲ್ಲ. ಅವ್ರು ಇರೋ ಊರಲ್ಲೇ ಇದ್ಬಿಡೋದು. ಅದೇ ಒಂದು ಹಳೆ ಮನೆ ಅಪ್ಪ ಅಜ್ಜನ ಕಾಲದಲ್ಲಿ ಏನೋ ಕಟ್ಟಿದ್ದು ಬಿದ್ದೋಗ್ತಾ ಇದ್ರೆ ಅಲ್ಲೇ ರಿಪೇರಿ ಮಾಡ್ಕೊಂಡು ಇದ್ಬಿಡೋದು. ಹೀಗೆ ಒಂದು ಭೂಮಿ ಜಾಸ್ತಿ ಮಾಡ್ಕೊಳ್ಳೋದಲ್ಲ, ಅಥವಾ ಒಂದು ಇನ್ನೇನು ವೃತ್ತಿ ಮಾಡ್ಬೋದು ನಾನು ಅಂತಲೂ ಯೋಚನೆ ಮಾಡೋದಲ್ಲ. ಇದ್ದಷ್ಟಕ್ಕೆ ತೃಪ್ತಿ ಪಡು ಅಂತ ಅನ್ನುವ ಮಾತಿಗೆ ಅರ್ಥ ಇದಲ್ಲ. ಇದ್ದಷ್ಟಕ್ಕೆ ತೃಪ್ತಿ ಪಡೋದು. ಇವತ್ತಿಷ್ಟೇ ಇದೆಯಾ ನಿನ್ನ ಹತ್ರ, ಇದಕ್ಕೆ ನೋಯ್ ಬೇಡ, ತೃಪ್ತಿ ಪಡು. ನಾಳೆ ಇದಕ್ಕಿಂತ ದೊಡ್ಡದಾಗಿ ಬೆಳೆಸ್ಕೊ, ಅಲ್ಲೂ ನಾಳೆನೂ ತೃಪ್ತಿ ಪಡು. ನಾಡದ್ದು ಇನ್ನೂ ಬೆಳೆಸ್ಕೊ, ತೃಪ್ತಿ ಪಡು. ಇಲ್ಲಿ ತೃಪ್ತಿ ಅನ್ನೋದು ದಿನ ಇರಬೇಕು ನಿನಗೆ. ನೀನು 20 ವರ್ಷ ಆದಮೇಲೆ ನನ್ನ ಹತ್ರ 200 ಕೋಟಿ ಇರುತ್ತೆ, ಅವತ್ತು ಖುಷಿ ಪಡ್ತೀನಿ ಅಂತ ಹೋದರೆ ಗೊತ್ತಿಲ್ಲ 20 ವರ್ಷ ಆದಮೇಲೆ ನಿನ್ನ ಕೈಲಿ 200 ಕೋಟಿ ಇರತ್ತಾ ಅಂತ ಅನ್ನೋದು. 20 ವರ್ಷ ಮೇಲೆ ನೀನು ಇರ್ತೀಯ ಅನ್ನೋದೇ ಗೊತ್ತಿಲ್ಲ. ಇಲ್ಲ, ಆಯಿತು, 20 ವರ್ಷದ ಮೇಲೆ 200 ಕೋಟಿ ಬಂದು ನೀನು ಖುಷಿ ಪಟ್ಟಿದ್ದು ಮತ್ತು 2 ವರ್ಷದಲ್ಲಿ ನಾಶ ಆಗಿಬಿಡ್ಬೋದು. ಅದಕ್ಕೆ ಅದು ಇದ್ದಷ್ಟಕ್ಕೆ ಖುಷಿ ಪಡು ಅನ್ನೋ ಮಾತೇನೆಂದರೆ, ಇವತ್ತಿನ ಸ್ಥಿತಿಗೆ ನೀನು ಸಂತೋಷ ಪಡು, ಬೆಳಿಬೇಡ ಅಂತಲ್ಲ. ನಾನು ಇದನ್ನು ಯಾಕೆ ಈ ಕಡೆ ಬಂದು ಮಾತಾಡಿದೆ ಅಂದರೆ, ತುಂಬ ಜನ ಈ ಮೌಲ್ಯವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಅನ್ಯಾಮನ್ಯಾಂ ಧನಾವಸ್ಥಾನ್ ಪ್ರಾಪ್ಯ ವೈಶೇಷಿಕಿಂ ನರಾಹ ಅಸಂತುಷ್ಟ ಪ್ರಮುಹ್ಯಂತಿ. ಇವತ್ತೇನೋ ಸಿಕ್ಕಿದೆ, ಅದರಲ್ಲಿ ಅಸಂತುಷ್ಟಿ ಇದೆ, ಅವರಿಗೆ ಅಸಂತುಷ್ಟಿ ಇದೆ, ಅಸಂತೃಪ್ತಿ ಇದೆ, ಸಂತೃಪ್ತಿ ಇಲ್ಲ. ಅವರು ಕಷ್ಟಪಡ್ತಾ ಇರ್ತಾರೆ. ಆದರೆ ಏನು ಸಿಕ್ಕಿದೆಯೋ ಇವತ್ತು ಅಷ್ಟಕ್ಕೆ ಸಂತೋಷ ಯಾರು ಪಡ್ತಾರೋ ಅವರು ಸುಖವಾಗಿರ್ತಾರೆ ಅಂತ. ಇವೆಲ್ಲ ನೋಡಿ, ನಮ್ಮ ಕನ್ನಡದಲ್ಲಿ ಇದೇ ಮಾತು ಕನ್ನಡದಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಬಂದು, ಅದರ ಇನ್ನೊಂದು ಅರ್ಥ ನೀವು ಹೇಳಿದ ಅರ್ಥ ಮಾಡ್ಕೊಳ್ಳದೆ ಬರೀ ನಾವು ಹೇಗಿದೆಯಪ್ಪ, ನಾವು ಅಷ್ಟಿರಕ್ಕೆ ನಾವು ನಿಮ್ಗೆ ಇಷ್ಟಿದೆಯಾ, ಇದರಲ್ಲಿ ನಾವು ಇದ್ಬಿಡೋಣ ಅನ್ನೋ ಥರದ್ದು 1-2-3 ತಲೆಮಾರುಗಳು ಆಗೋಗಿದೆ ಸರ್. ಇವತ್ತು ಮಲಗಿದಾಗ ನನ್ನ ಹಾಸಿಗೆ ಇಷ್ಟು ಉದ್ದ ಇದೆ, ಈಗ ಅದನ್ನ ದೊಡ್ಡ ಮಾಡ್ಕೊಳಕ್ ಆಗೋಲ್ಲ. ನಾಳೆ ಬೆಳಗ್ಗೆ ಅನ್ನೋ ತನಕ ಈ ಹಾಸಿಗೆ ಇರು ಅಷ್ಟೇ, ನೀನು ಏನು ಮಾಡೋಂಗಿಲ್ಲ. ಬೆಳಗ್ಗೆ ಎದ್ದ ಮೇಲೆ ನಿನ್ನ ಅಳತೆಗೆ ಬೇಕಾದ ಹಾಸಿಗೆ ಮಾಡಿಸ್ಕೊ. ಈಗ ರಾತ್ರಿ ಎದ್ದೋದ್ರೆ ನಿನ್ಗೆ ಹಾಸಿಗೆ ಯಾರು ಮಾಡ್ಕೊಡಲ್ಲ. ಕರೆಕ್ಟ್ ಕರೆಕ್ಟ್ ಅಷ್ಟೇ ಅರ್ಥ ಅದಕ್ಕೆ. ವಿದುರನ ಮಾತುಗಳನ್ನ ಕೇಳ್ತಾ ಇದ್ದೀವಿ. ನಾನು ಮಹಾಭಾರತ ಒಂದು ಓದಿದರೆ ಒಂದ್ಸಲ ಮಾತಾಡಿದ್ವಿ, ಮಹಾಭಾರತ ಒಂದು ಓದ್ಬಿಟ್ರೆ ಜಗತ್ತಲ್ಲಿ ಯಾವ ಪುಸ್ತಕನ ಓದಬೇಕಾಗಿಲ್ಲ ಅಂತ ಹೇಳೋಕ್ಕೆ ಕಾರಣ ಇಂಥ ಮಾತುಗಳು. ಸೊ ಈ ಕ್ಲಾರಿಟಿ ಮನುಷ್ಯನಿಗೆ ಬಂದುಬಿಟ್ರೆ ಅಂದರೆ ಮನುಷ್ಯ ತಪ್ಪುಗಳನ್ನ ಕಡಿಮೆ ಮಾಡ್ತಾನೆ ಅಷ್ಟೇ. ಅಷ್ಟೇ ಸರಿ ಏನು ಮಾಡ್ತಾನೆ ಗೊತ್ತಿಲ್ಲ, ಬಟ್ ತಪ್ಪುಗಳು ಮಾಡುವಂಥದ್ದು ಸಂಖ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅನಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಲ ನಮಗೆ ಬಂದಿರುವಂಥ ಯಶಸ್ಸು ಅಥವಾ ದುಡ್ಡು ಅಥವಾ ರೂಪನೋ ಅಥವಾ ಇನ್ನೊಂದು ಅದು ನಮ್ಮನ್ನು ಒಂದು ಭ್ರಮೆಯ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ನಾವು ಅವಾಗ ತಪ್ಪುಗಳು ಮಾಡೋಕ್ಕೆ ಸಾಧ್ಯ ಇರುತ್ತೆ. ಬಟ್ ಇದೆಲ್ಲ ಟೆಂಪರರಿ ಅಂತ ಹೇಳೋದಿದೆಯಲ್ಲ, ಅದರಷ್ಟು ಬ್ಯೂಟಿಫುಲ್ ಮಾತು ಯಾವುದಿಲ್ಲ. ಟೆಂಪರರಿ ಇದ್ದಾಗ ಒಂದು ಅದ್ರ ಬಗ್ಗೆ ವೈರಾಗ್ಯನೂ ಬರುತ್ತೆ, ಜೊತೆಗೆ ಏನಂದರೆ ಅದನ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಕೂಡ. ಹೌದು. ವೈರಾಗ್ಯ ಇನ್ ದ ಸೆನ್ಸ್, ಇದೇನು ಪರ್ಮನೆಂಟಾಗಿ ಇರಲ್ಲ ಅಂತಂದಾಗ ನಿಮಗೆ ಸಿಗುವಂಥ ಒಂದು ಎರಡೂ ಥರದ್ದು. ಅಂದರೆ ವೈರಾಗ್ಯ ಅಂದರೆ ನೀವು ಕಾಡಿಗೆ ಹೋಗಬೇಕಾಗಿಲ್ಲ, ಬಟ್ ಇದೇನು ನನ್ನ ಜೊತೆಗೆ ಇರುವಂಥದ್ದಲ್ಲ ಅನ್ನೋದಿದೆಯಲ್ಲ, ಅದು ನಿಮಗೆ ಎಂಥ ಸಿಚುವೇಶನ್ಗೂ ಪ್ರಿಪೇರ್ ಕೂಡ ಮಾಡುತ್ತೆ. ಜೊತೆಗೆ ಈ ಮೂಮೆಂಟ್ ನಂದು ಅನ್ನೋದಿದೆಯಲ್ಲ, ಅದರಲ್ಲಿ ಖುಷಿಯಾಗಿರೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೌದು. ಸೊ ಅದನ್ನು ಮಹಾಭಾರತ ತುಂಬ ಚೆನ್ನಾಗಿ ಹೇಳುತ್ತೆ. ಸೊ ಇದೆಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ನೀವು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ನಿಮಗೆ ವಿದುರನ ಮಾತುಗಳು ಹೇಗೆ ಅನ್ನಿಸ್ತು, ಸಂಜಯನ ಮಾತುಗಳು ಹೇಗೆ ಅನ್ನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.